ಕೊಟ್ಟವ್ರಿಗೆ ನಿಮ್ಮ ಒಂದು ಶಾಲೆಯಲ್ಲಿ ಮಾನವಕ್ಕೆ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗೆ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆ ಅವರು ಶ್ರೀಯುತ ದೇವರಾಜೇಗೌಡರವರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಪೋಷಕ ವರ್ಗದವರು, ಸಾರ್ವಜನಿಕರು, ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪೋಷಕರ ಸಭೆಗೆ ಅಂದ್ರೆ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸೀಮಿತವಾಗಿರುವ ಈ ಒಂದು ಪೋಷಕರ ಸಭೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಸಮರ್ಪಕವಾಗಿ ಖರ್ಚಾಗಿದೆಯಾ, ಪಾರದರ್ಶಕತೆಯಿಂದ ಇದೆಯಾ, ಯೋಜನೆ ಅನುಷ್ಠಾನವಾಗಿದೆಯಾ, ಎಲ್ಲ ಸಮುದಾಯದವರಿಗೆ ಯೋಜನೆ ಬಗ್ಗೆ ಮಾಹಿತಿ ಇದೆಯಾ, ಅಂದ್ರೆ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಅನುದಾನವನ್ನ ಆಡಿಟನ್ನ ಮಾಡಿ ವರದಿಯನ್ನ ಕೊಟ್ಟಿರ್ತಾರೆ. ಅದೇ ಪೋಷಕ ವರ್ಗದವರಿಗೆ ಯಾವುದಕ್ಕೆ ಶಾಲೆಯಲ್ಲಿ ಅನುದಾನ ಬರುತ್ತೆ, ಏನೇನಕ್ಕೆಲ್ಲ ಖರ್ಚು ಮಾಡ್ತಾರೆ, ಅದು ಸಮರ್ಪಕವಾಗಿ ಸದ್ಬಳಕೆ ಆಗಿದೆಯಾ, ಮಕ್ಕಳಿಗೆ ಯೋಜನೆ ಬಗ್ಗೆ ಮಾಹಿತಿ ಎಲ್ಲ ತಲುಪ್ತಾ ಇದೆಯಾ, ಸರ್ಕಾರದಿಂದ ಬರುವಂತ ಒಂದು ಅನುಕೂಲಗಳು ಮಕ್ಕಳಿಗೆ ಸಕಲ ಕಾಲದಲ್ಲಿ ನಿರ್ವಹಣೆ ಆಗಿದೆಯಾ ಅನ್ನೋದನ್ನ ಎಲ್ಲ ಒಂದು ಪೋಷಕರ ವರ್ಗದವರ ಅಭಿಪ್ರಾಯವನ್ನ ತಿಳ್ಕೋಬೇಕು. ಜೊತೆಗೆ ಒಂದು ಮಕ್ಕಳ ಅಭಿಪ್ರಾಯವನ್ನು ತಿಳಿಯೋದಕ್ಕೋಸ್ಕರ ಒಂದು ಸಾರ್ವಜನಿಕ ಸಭೆಯನ್ನ ಏರ್ಪಡಿಸಲಾಗಿರುವುದು. ಇದರಲ್ಲಿ ನಿಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಬಹುದು, ಶಾಲೆಯ ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಬಹುದು, ದಾಖಲಾತಿ ಮತ್ತೆ ಹಾಜರಾತಿ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ದಯಮಾಡಿ ಮುಂದಿನ ನಮ್ಮ ಒಂದು ಪ್ರಾಸ್ತಾವಿಕ ನುಡಿ ಆದ ನಂತರ ಏನು ಶಿಕ್ಷಣ ಇಲಾಖೆಯಲ್ಲಿ ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ವರದಿಯನ್ನ ತಯಾರು ಮಾಡಿ ವರದಿಯನ್ನ ಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥದ್ದು. ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಸಮಗ್ರ ಶಿಕ್ಷಣ ಯೋಜನೆ ಏನಪ್ಪಾ ಅಂದ್ರೆ ಮಕ್ಕಳ ಒಂದು ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು, ಮತ್ತೆ ಮಕ್ಕಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲೆಯ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಲಿಂಗಾಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಎಲ್ಲ ಅಂಶಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು, ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಕಡ್ಡಾಯ ಶಿಕ್ಷಣ ಅಂದ್ರೆ ಸರ್ಕಾರದ ಒಂದು RTI ಕಾಯ್ದೆ ಮುಖಾಂತರ ಎಲ್ಲ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇದರ ಒಂದು ನಿರೀಕ್ಷಾ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ ಸರ್ವ ಶಿಕ್ಷಣ ಅಭಿಯಾನ RMSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣ ಇದರ ಒಂದು ಮುಖ್ಯ ನಿರೀಕ್ಷೆ ಫಲಿತಾಂಶಗಳಾಗಿರುತ್ತೆ. ಜೊತೆಗೆ ಸಾರ್ವತ್ರಿಕ ಪ್ರವೇಶ, ಗುಣಮಟ್ಟ ಮತ್ತೆ ಸಮಾನತೆ ಮತ್ತು ಸೇರ್ಪಡೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು, ಶಿಕ್ಷಣದ ಔದ್ಯೋಗೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಯಕತ್ವ ಮತ್ತು ಜನರ ಸಹಭಾಗಿತ್ವವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ಇದು ಪಾರದರ್ಶಕವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ಯೋಜನೆ ಒಂದು ವರದಿಯಾಗಿರುತ್ತೆ. ನಾವು ಶಿಕ್ಷಣ ಇಲಾಖೆಯಲ್ಲಿ ಏನು ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ವರದಿಯನ್ನ ಮಂಡನೆ ಮಾಡ್ತಕ್ಕಂಥದ್ದು. ನಾವು 2023-24ನೇ ಸಾಲಿನಲ್ಲಿ 248 ದಿನಗಳು ನಡಿಬೇಕಿತ್ತು, ಅದಕ್ಕೆ ಬದಲಾಗಿ 136 ದಿನಗಳು ನಡೆದಿದೆ. ಅಂದ್ರೆ 4 ಸ್ಥಳೀಯ ರಜೆಗಳು, ಇನ್ನು 8 ಸರ್ಕಾರಿ ರಜೆಗಳನ್ನ ಮಂಜೂರು ಮಾಡಲಾಗಿದೆ. ಸ್ಥಳೀಯ ರಜೆಗಳು ಏನಪ್ಪಾ ಅಂತಂದ್ರೆ ನಿಮ್ಮ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ನಿರಂತರ ಮಳೆ ಆಗಿರ್ಬೋದು, ವಿಶೇಷ ದಿನಗಳಲ್ಲಿ ಗ್ರಾಮದಲ್ಲಿ ಏನು ಈಗ ಮೊನ್ನೆ ನಮ್ಗೆ ಗೌಡ್ಗೆರೆಗೆ ಹೋಗಿದ್ವಿ, ಅಲ್ಲಿ ನಿನ್ನೆ ಎಲ್ಲ ಪಕ್ಷ ಮಾಡ್ತಾ ಇದ್ರು, ಊರಲ್ಲಿ ಎಲ್ಲೋ ಪಕ್ಷ ಹಬ್ಬ, ಎಲ್ಲರಿಗೂ ರಜಾ, ಆಫೀಸೇ ಬಾಗಿಲು ತೆಗೆದ್ಬಿಟ್ಟು ಹೊಟ್ಟೋಗ್ಬಿಟ್ರು, ನೀವೇ ಮಾಡ್ಕೊಳ್ಳಿ ಮೇಡಮ್ ಎಲ್ಲ ಬಿಟ್ಟೋಗಿದ್ದೀನಿ ಅಂತ. ಆತರ ಏನ ವಿಶೇಷ ದಿನಗಳಲ್ಲಿ ಬೇರೆ ಕಡೆ ಎಲ್ಲ ಪಕ್ಷನೇ ಬೇರೆ ಮಾಡ್ತಾರೆ, ಅವರು ಸಂಕ್ರಾಂತಿ ಮಾರನೆಗೆ ಪಕ್ಷ ಮಾಡ್ತಾರೆ. ಆತರ ನಿಮ್ಮ ಗ್ರಾಮದಲ್ಲಿ ವಿಶೇಷ ದಿನಗಳಿರುತ್ತಲ್ಲ ಆ ರೀತಿ 4 ರಜವನ್ನ ಕೊಡ್ತಕ್ಕಂಥದ್ದು, 8 ಸರ್ಕಾರಿ ರಜವನ್ನ ಮಂಜೂರು ಮಾಡ್ತಕ್ಕಂಥದ್ದು. ಇದು ಪ್ರಶ್ನಾವಳಿ ನಮಗೆ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನಾವಳಿ ಬಗ್ಗೆ ನಾನು ವರದಿಯನ್ನ ಮಂಡನೆ ಮಾಡಬೇಕಾಗುತ್ತೆ. ಇನ್ನು 2 ಶಾಲಾ ಸರಾಸರಿ ದಾಖಲಾತಿ ಕುರಿತಂತೆ ಹೇಳೋದಾದ್ರೆ 2023-24ರಲ್ಲಿ 71 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು, ಈಗ ಪ್ರಸ್ತುತ ಸಾಲಿನಲ್ಲಿ ಅಂದ್ರೆ 25-26ನೇ ಸಾಲಿನಲ್ಲಿ 53 ಮಕ್ಕಳ ಒಂದು ದಾಖಲಾತಿಯನ್ನ ಕಂಡು ಬಂದಿರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಹಾಜರಾತಿ ಹೆಚ್ಚಾಗ್ತಾ ಇರಬೇಕು. ಆದ್ರೆ ಆಗ 2 ವರ್ಷದ ಹಿಂದೆ 71 ಮಕ್ಕಳಿದ್ರು, ಈಗ ಪ್ರಸ್ತುತ ಸಾಲಿನಲ್ಲಿ 53 ಮಕ್ಕಳಿದ್ದಾರೆ. ಎಷ್ಟು ಮಕ್ಕಳು ಕಡಿಮೆ ಆಗಿದ್ದಾರೆ ನೀವೇ ನೋಡಿ.
ಯಾಕಂದ್ರೆ ಪ್ರತಿ ವರ್ಷ ಮಕ್ಕಳ ದಾಖಲಾತಿ ಹೆಚ್ಚಾಗ್ಬೇಕು. ಆದ್ರೆ ಪ್ರತಿ ವರ್ಷ ಏನು ದಾಖಲಾತಿ ಹೆಚ್ಚಾಗ್ತದೆ, ನಿರ್ವಹಣೆಗಳು ಹೆಚ್ಚಾಗ್ತಾ ಇರುತ್ತೆ, ಸರ್ಕಾರದಿಂದ ಬರುವಂತಹ ಅನುದಾನ ಕೂಡ ಹೆಚ್ಚು ಹೆಚ್ಚು ಬರುತ್ತೆ. ಯಾಕಂದ್ರೆ ಪೋಷಕರು ಏನಂತೀವಿ, ನಮ್ಮ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳು ಬೇಕು ಅಂತ ಇಷ್ಟಪಡ್ತೀವಿ. ಕೆಲಸ ಅಂತೂ ಸರ್ಕಾರಿ ಕೆಲಸ, ನಮ್ಮ ಮಗಳ ಮದುವೆ ಮಾಡ್ಬೇಕಂತೂ ಸರ್ಕಾರಿ ಅಳಿಯನೇ ಬೇಕು ಅಂತೀವಿ. ಸೊಸೆನೂ ಕೂಡ ಸರ್ಕಾರಿ ಅಳಿಯನೇ ಬೇಕು ಅಂತ ಹೇಳ್ತೀವಿ. ಆದ್ರೆ ಸರ್ಕಾರಿ ಶಾಲೆಗೆ ಸೇರಿಸ್ಲಿಕ್ಕೆ ನಾವು ಹಿಂದೆಟ್ಟು ಹೊಡಿತೀವಿ. ಅನುದಾನಿತ ಶಾಲೆಗಳಿಗೆ ಎಷ್ಟು ಡೊನೇಷನ್ ಆದ್ರೂ ಕೂಡ ಶ್ರಮ ತಗೊಂಡು ಸೇರಿಸ್ತೀವಿ. ಎಷ್ಟೇ ಆದ್ರೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ತಾಯಿದು ಕೂಡ ದುಡ್ಡು ಮಕ್ಕಳನ್ನ ಸೇರಿಸ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನಿದೆ, ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಅವ್ರು ಆಯ್ಕೆ ಆಗಿರುವಂತವ್ರು ಒಳ್ಳೆ ಒಂದು ಪರ್ಸೆಂಟೇಜ್ ಇಂದ ಬಂದಿರುವಂತ ಅಧಿಕಾರಿ ವರ್ಗದವರು ಇರ್ತಾರೆ. ಅವರು ನುರಿತ ಶಿಕ್ಷಕರಾಗಿರ್ತಾರೆ. ಎಲ್ಲ ಒಂದು ಪಠ್ಯ ಪುಸ್ತಕಗಳನ್ನ ಅನುದಾನಿತ ಶಾಲೆಯಲ್ಲಿ ಏನ್ ಮಾಡ್ತಾರೆ, ಅದು ಸರ್ಕಾರಿ ಶಾಲೆಗಳಲ್ಲೂ ಅದೇ ಪಾಠ ಮಾಡ್ತಾರೆ. ಕಲಿಯೋರ ಮೇಲೆ ಡಿಪೆಂಡ್ ಇರುತ್ತೆ. ನಾವೇ ಪೋಷಕರು ಮಕ್ಕಳನ್ನ ಪ್ರೇರೇಪಣೆ ಮಾಡ್ತೀವಿ, ಅದ್ರ ಮುಖಾಂತರ ಮಕ್ಕಳ ಒಂದು ಶಿಕ್ಷಣದ ಒಂದು ಮಾಹಿತಿ ಇರುತ್ತೆ. ದಯಮಾಡಿ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ. ಯಾಕಂದ್ರೆ ನಿಮ್ಮ ಒಂದು ಇಂಡ್ವಾಡ ಗ್ರಾಮ ಪಂಚಾಯತಿ ಕಾಳೆನಹಳ್ಳಿ ಶಾಲೆ ಮುಚ್ಚೋಗಿದೆ. ಈಗ ಮುಚ್ಚೋಯ್ತು, ಮಕ್ಕಳ ನಮ್ಮ ಆಡಿಟಿಗೆ ಬಂದಿದೆ, ನಾವು ಆಡಿಟಿಗೆ ಹೋಗುವಷ್ಟರಲ್ಲೇ ಮುಚ್ಚೋಗ್ತಾ ಇದೆ, ಮುಚ್ಚಿ ಹೋಗಿದೆ. ಈಗ ವರ್ಷ ನೋಡಿ, 71 ಮಕ್ಳಿದ್ರು. ಈಗ 7ನೇ ಕ್ಲಾಸಿಗೆ ಎಷ್ಟು ಮಕ್ಳಿದ್ದೀರಾ? 7ನೇ ಕ್ಲಾಸಲ್ಲಿ 10 ಮಕ್ಳು ಹೊಟ್ಟೋಗ್ಬಿಡ್ತೀರಾ. ಇನ್ನು ನೆಕ್ಸ್ಟ್ 40 ಮಕ್ಳು ಅಂತೀರಲ್ವಾ? ಅದು 1ನೇ ಕ್ಲಾಸಿಗೆ ಅಡ್ಮಿಷನ್ ಆದ್ರೆ ಇನ್ನು 10 ಮಕ್ಳು ಅಷ್ಟು ದಾಖಲಾತಿ ಆಗ್ತದೆ. ಈಗ ಯಾಕಂದ್ರೆ ವರ್ಷ 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 ಕಡಿಮೆ ಆಗ್ತಾ ಇದ್ರೆ ಸರ್ಕಾರಿ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ. ಈಗ 3 ತಿಂಗಳಲ್ಲಿ ಶಾಲೆ ಇನ್ನು 2 ತಿಂಗಳಷ್ಟಲ್ಲೇ ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ತುಂಬಾ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳ ಒಂದು ದಾಖಲಾತಿಗಳು ಈಗ ಎಷ್ಟೊಂದೆಲ್ಲ ಅನುದಾನಗಳನ್ನ ಖರ್ಚು ಮಾಡ್ತಿದೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ. 70 ರಿಂದ 80 ಸಾವಿರ ಖರ್ಚು ಮಾಡುತ್ತೆ. ಶಿಕ್ಷಕರ ಒಂದು ಸಂಭಾವನೆ ಅಲ್ದೇನೆ ಮಕ್ಕಳ ಒಂದು ಪಠ್ಯ ಪುಸ್ತಕ ಆಗಿರ್ಬೋದು. ಪಠ್ಯ ಪುಸ್ತಕ ಎಲ್ಲ ಕೊಟ್ಟಿದಾರಪ್ಪ? ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದಾರಾ? ಕೊಟ್ಟಿದ್ದಾರೆ. ಮಧ್ಯಾಹ್ನ ನಿರಂತರ ಬಿಸಿಯೂಟ ನಡೀತಿದ್ಯಾ ನಿಮ್ಮ ಶಾಲೆಯಲ್ಲಿ? ಹಾಲೆಲ್ಲ ಕೊಡ್ತಾರಾ? ಎಲ್ಲ ಚೆನ್ನಾಗಿರುತ್ತಾ? ಈಗ ಮೊದಲೆಲ್ಲ ಮಂಗಳವಾರ ಶುಕ್ರವಾರ ಮಾತ್ರ ಮೊಟ್ಟೆ ಕೊಡ್ತಾ ಇದ್ರು, ಆದ್ರೆ ಈಗ ಪ್ರತಿದಿನ ಕೊಡ್ತಾರೆ. ಮೊಟ್ಟೆ ತಿಂದಿದ್ದವ್ರಿಗೆ ಬಾಳೆಹಣ್ಣು ಕೊಡ್ತಾರೆ. ಕೊಡ್ತಾರ? ಏನು ಕೊಟ್ಟಿಲ್ಲ. ಏನಾದ್ರೂ ಊಟದಲ್ಲಿ ಸಮಸ್ಯೆ ಇದೆ, ಶಿಕ್ಷಣ ಓದ್ಲಿಕ್ಕೆ ಸಮಸ್ಯೆ ಇದೆ, ಶಾಲೆಯಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಇದೆ ಅಂದ್ರೂ ಕೂಡ ನೀವು ಚರ್ಚೆ ಮಾಡ್ಬೋದು. ಯಾವುದೇ ಒಂದು ಆತಂಕ, ಭಯ, ಯಾವುದೇ ನಂಗೆ ಹೇಳಿದ್ರೆ ನಮ್ಮ ಮೇಡಮ್ ಏನ್ ಹೇಳ್ತಾರೋ, ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅನ್ನೋದು ಬೇಡ. ನಿಮ್ಗೋಸ್ಕರ ಸರ್ಕಾರ ಶಿಕ್ಷಣಕ್ಕೋಸ್ಕರನೇ ಇಷ್ಟೆಲ್ಲ ಒಂದು ಅನುದಾನವನ್ನ ಖರ್ಚು ಮಾಡ್ತಾ ಇದೆ. ಒಬ್ರು ಶಿಕ್ಷಕರ ಸಂಬಳ ಎಷ್ಟು ಗೊತ್ತಾ ಒಂದಿನಕ್ಕೆ? ಇಷ್ಟು ಜನ ಶಿಕ್ಷಕರಿಗೆ ಸಂಬಳನು ಯಾರು ಕೊಡ್ತಿದ್ದಾರೆ? ಸರ್ಕಾರನೇ ಕೊಡ್ತಾ ಇದೆ. ನಿಮ್ ಖರ್ಚೆಲ್ಲ ಯಾರು ಕೊಡ್ತಿದ್ದಾರೆ? ಯಾರಿಗೋಸ್ಕರ? ನೀವೇನಾಗ್ಬೇಕು ಅಂತ ಕನ್ಸ್ ಕಾಣ್ತೀರಾ? ಮುಂದೆ ಏನಾಗ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂತೀರಾ? ಏನಾದ್ರೂ ಒಂದು ಗುರಿ ಇಟ್ಕೋಬೇಕಲ್ವಾ? ಈಗ ಎಕ್ಸಾಂಪಲ್, ನಾನು ಈ ಶಾಲೆಗೆ ಬರ್ಲೇಬೇಕು ಅಂತ ಹೇಳಿ ನಾನು ಬೆಳಿಗ್ಗೆ ಒಂದು 5:30ಗೆ ಎದ್ದು ಪ್ರಿಪೇರ್ ಆಗಿ ಮನೆ ಕೆಲಸ ಮಾಡಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ನಾನು ಮಳವಳ್ಳಿಯಿಂದ ಇಲ್ಲಿವರೆಗೆ ನಿಮ್ಮ ಶಾಲೆಗೆ ಬರ್ಲೇಬೇಕು, ಇನ್ ಟೈಮ್ 10 ಗಂಟೆಗೆ ರೀಚ್ ಆಗ್ಲೇಬೇಕಂತ ನಾನು ಗುರಿ ಇಟ್ಕೊಂಡು ಬಂದಿದ್ದೀನಿ ಅಲ್ವಾ? ನಾನು ಹೇಳ್ತಾ ಇರೋದು ಓಕೆ, ಗುರಿ. ನೀವು ಏನ್ ಆಗ್ಬೇಕು, ಎಕ್ಸಾಂಪಲ್ ನಾನು ಹೇಳಿದ್ದು. ಈಗ ನೀವೇನ್ ಆಗ್ಬೇಕು? ಡಾಕ್ಟರ್ ಆಗ್ಬೇಕಾ, ಅಥವಾ ಇಂಜಿನಿಯರ್ ಆಗ್ಬೇಕಾ, IAS ಆಫೀಸರ್ ಆಗ್ಬೇಕಾ, ಏನಾಗ್ಬೇಕಂತ ಒಂದ್ ಗುರಿ ಇಟ್ಕೊತೀರಲ್ವಾ? ಅದನ್ನ ನೀವು ಮುಂದೆ ಈಗ 7th 8th 9th 10th ಆದ್ಮೇಲೆ PUC ಆದ್ಮೇಲೆ ಏನಾಗ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಇಂಜಿನಿಯರ್ ಆಗ್ಬೇಕಂದ್ರೆ ಯಾವ್ ತಗೋಬೇಕು? ಡಾಕ್ಟರ್ ಆಗ್ಬೇಕು ಅಂದ್ರೆ ಯಾವ್ ತಗೋಬೇಕು? ಟೀಚರ್ ಆಗ್ಬೇಕು ಅಂದ್ರೆ ಯಾವ ಸಬ್ಜೆಕ್ಟ್ ನ ನೀವು ಆಯ್ಕೆ ಮಾಡ್ಕೋಬೇಕು. ಅದನ್ನ ಒಂದು ಗುರಿ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ನೀವು ಒಂದು ಗುರಿ ಇಟ್ಕೊಂಡ್ರೆ, ಡಾಕ್ಟರ್ ಆಗ್ಬೇಕು ಅಂದ್ರೆ ನೀನು 5 ವರ್ಷ ಚೆನ್ನಾಗಿ ಓದಿ ಒಳ್ಳೆ ಪೇಪರ್ಸ್ ಎಲ್ಲ ಓದ್ಬೇಕು, ಇಂಗ್ಲಿಷ್ ಪೇಪರ್ ಓದ್ಬೇಕು, ಜನರಲ್ ನಾಲೆಡ್ಜ್ ಎಲ್ಲ ತಿಳ್ಕೋಬೇಕು. ಪ್ರತಿದಿನ ಪೇಪರ್ ಅಲ್ಲಿ ಏನ್ ಮಾಡ್ತಾ ಇದೆ, ನ್ಯೂಸ್ ಅಲ್ಲೆಲ್ಲ ಏನೇನು ನಡೀತಾ ಇದೆ, ಅದೇ ತಾನೇ ನಿಮ್ಗೆ ಟಿಪ್ಸ್ ಕೊಡೋ ಅಂತದ್ದು. ಅದೆಲ್ಲ ಚೆನ್ನಾಗಿ ಓದಿದ್ರೆ ಒಳ್ಳೆ ಒಂದು ವಿಜ್ಞಾನಿ ಆಗ್ಬೋದು, IAS ಆಫೀಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಆಯ್ತಾ? ನೀವೊಂದು ಗುರಿ ಸಾಧನೆಯನ್ನ ಮಾಡಿ ಒಂದು ಯಶಸ್ಸನ್ನಗೊಳಿಸಿ. ಯಾಕಂದ್ರೆ ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲೇ ಸಿಗ್ಬೋದು ನಿಮ್ಗೆ. ಗೌರ್ಮೆಂಟ್ ಶಾಲೆಯಲ್ಲೇ ನೀವು ಆಯ್ಕೆ ಆಗ್ಬೋದು. ಪರ್ಸೆಂಟೇಜ್ ಇರ್ಬೇಕು, ಆದ್ರೆ ಚೆನ್ನಾಗಿ ಓದ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ, ನಾನು ಎಕ್ಸಾಂಪಲ್ ಹೇಳಿದ್ದು, ಸರ್ಕಾರ ಇಷ್ಟೊಂದೆಲ್ಲ ಅನುದಾನವನ್ನ ಖರ್ಚು ಮಾಡ್ತಾ ಇದೆ. ಅದನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು ಅಂತ ತಿಳಿಸ್ತಾ, ಇದು ದೀರ್ಘಕಾಲಿಕ ಗೈರು ಹಾಜರಾಗುವ ಕುರಿತಂತೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ಒಂದ್ ವಾರ 15 ದಿನ 20 ದಿನ ಯಾರಾದ್ರೂ ಅಬ್ಸೆಂಟ್ ಆಗ್ತಿದ್ದೀರಾ? ಆಗ್ತೀರಾ? 1 to 5th ವರೆಗೆ ಯಾವ ಮಕ್ಕಳು ಆದ್ರೂ ಸರಿನೇ ಆಗಿದ್ದೀರಾ? 8 ವರೆಗೆ ಇಲ್ಲ. ಆದ್ರೆ 3 ದಿನದಿಂದ ಯಾಕೆ ಅಬ್ಸೆಂಟ್ ಆಗ್ತಾ ಇದ್ದೀರಾ?
3 ಮಕ್ಕಳು 4 ಮಕ್ಕಳು ಒಟ್ಟು 4 ದಿನದಿಂದ 20 ಮಕ್ಕಳು ಅಬ್ಸೆಂಟ್ ಆಗಿದ್ದಾರೆ. 20 ಮಕ್ಕಳು ಅಬ್ಸೆಂಟ್ ಆಗಿದ್ದಾರೆ. ಅಟೆಂಡೆನ್ಸ್ ಅಲ್ಲಿ ನಾನು ನೋಡಿದೆ. ಆರೋಗ್ಯ ಸಮಸ್ಯೆ ಆಗ್ತಾ ಇದೆಯಾ? ಅದು ಆರೋಗ್ಯ ಸಮಸ್ಯೆ ಆಗ್ಬಾರ್ದಂದ್ರೆ ನೀವು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲರೂ ಬಿಸಿನೀರು ಕುಡಿತೀರಾ? ನಿಮ್ಮ ಅಡ್ಗೆ ಅಮ್ಮ ಚೆನ್ನಾಗಿ ಅಡ್ಗೆ ಮಾಡಾಕ್ತಾರ? ಹೋಗ್ಲಿ ಸಾಕಷ್ಟು ನೀರು ಕೊಡ್ತಾರ? ಹೆಣ್ಮಕ್ಳು ಬೇಡ ಬಿಸಿನೀರು ಏನಾದ್ರು ಹುಷಾರಿಲ್ಲ ಅಂದ್ರೆ ಬಿಸಿನೀರು ಕಾಯಿಸಿ ಕೊಡ್ತಾರ? ಇಲ್ಲ ಅಂತಂದ್ರೆ ಹೇಳಿ, ಬೇಕಾದ್ರೆ ನಾವು ಅವ್ರಿಗೊಂದು ಮಾತನ್ನ ತಿಳಿಸ್ತೀವಿ. ಕೊಡ್ತಾರ? ಎಲ್ಲರೂ ಬಿಸಿನೀರು ಕುಡಿಬೇಕು, ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿದಿನ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಪ್ರತಿದಿನ ನಿಮ್ಗೆ 3 ದಿನ ತಪ್ಪಿಸ್ಕೊಂಡ್ರೆ ನಿಮಗೆ ಮತ್ತೆ ಆ ಪಾಠಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ ಇಲ್ವಾ? ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಪ್ರತಿದಿನ ಶಾಲೆಗೆ ಬರ್ಬೇಕು. ಇಲ್ಲಾಂದ್ರೆ ಎಕ್ಸಾಮ್ ಟೈಮಲ್ಲಿ ಏನ್ ಮಾಡ್ತಾರೆ, 10th ಮಕ್ಳಿಗೆ ಏನಾರು ಅಬ್ಸೆಂಟ್ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಕೂರಿಸ್ತಾರ ಎಕ್ಸಾಮ್ಗೆ. ಅದೇ ರೀತಿ ನೀವು ಈಗ ಅಭ್ಯಾಸ ಮಾಡ್ಕೊಂಡ್ರೆ ಅವಾಗೂ ಅದೇ ಅಭ್ಯಾಸ ಆಗ್ಬಿಡುತ್ತೆ ನಿಮ್ಗೆ. ಪ್ರತಿದಿನ ಶಾಲೆಗೆ ಬಂದ್ರೆ ದಿನ ಬರ್ಬೇಕನ್ನ ನಿಮ್ಮ ಮನಸ್ಥಿತಿ ನಿಮ್ಗೆ ಬೇಗ ಹೆಚ್ಚಾಗ್ಬಿಡುತ್ತೆ. ಎಷ್ಟು ಗಂಟೆ ಓದ್ತೀರಾ ಪ್ರತಿದಿನ? ಎಷ್ಟು ಗಂಟೆ ಟೈಮ್ ಓದ್ತೀರಾ? ಅರ್ಧ ಗಂಟೆನಾ, 1 ಗಂಟೆನಾ, ಅಥವಾ 2 ಗಂಟೆನಾ? ಎಷ್ಟು ಗಂಟೆ ಓದ್ತೀರಾ? ಎಷ್ಟು ಗಂಟೆ ನಿಮ್ಮ ಅನುಕೂಲ? 1 ಗಂಟೆ. ಎಷ್ಟು ಗಂಟೆವರೆಗೂ? 7:30. ಇನ್ನ ಪ್ರತಿದಿನ ಅದೇ ಟೈಮಿಂಗ್ಸ್ ಓದ್ತೀಯಾ? ಹೋಮ್ವರ್ಕ್ ಬರೀತೀಯಾ? ನಿಮ್ಮ ಮಮ್ಮಿ ಎಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಾ? ಚೆನ್ನಾಗಿ ಓದ್ಬೇಕು. ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ? ವೆರಿ ಗುಡ್. ಅದನ್ನ ನೀನು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಅಲ್ಲಿ ನಿಮ್ ತಂದೆ ತಾಯಿ ಸಹಕಾರ ಇರುತ್ತೆ, ಆಯ್ತಾ? ಒಳ್ಳೆ IAS ಆಫೀಸರ್ ಆಗಿ ಬರ್ಬೇಕು. ನೆಕ್ಸ್ಟ್ ಇನ್ಯಾವ ಮಕ್ಳು ಏನಾಗ್ಬೇಕಂತ ಅನ್ಕೊಂಡಿದ್ದೀರಾ? ಕುತ್ಕೊಳ್ಳಿ. ಪೊಲೀಸ್ ಆಗ್ಬೇಕಂತ ಎಷ್ಟು ಚೆನ್ನಾಗಿ ಎಲ್ಲ ಓದ್ತೀಯಾ? ಹೊಟ್ಟೆಗೂ ಕೂಡ ಚೆನ್ನಾಗಿ ತಿನ್ಬೇಕು. ವೀಕ್ ಇದೆಯಾ? ಪೊಲೀಸ್ ಆಗ್ಬೇಕಂದ್ರೆ ಬೆಳವಣಿಗೆನೂ ಕೂಡ ಚೆನ್ನಾಗಿರ್ಬೇಕು. 5 ಪರ್ಸನಾಲಿಟಿ ಹೋಗ್ಬೇಕು. ಯೋಗ ಮಾಡ್ತಾರಾ ನಿಮ್ ಶಾಲೆನಲ್ಲಿ? ಯೋಗಾಭ್ಯಾಸ ಮಾಡಿಸ್ತಾರಾ? ಎಲ್ಲರೂ ಭಾಗವಹಿಸ್ತೀರಾ? ಟೀಚರ್ ಇಲ್ಲ ಅಲ್ವಾ? ಇರುವಂತ ಟೀಚರ್ಸ್ ನಿಮ್ಗೆ ಯೋಗಾಭ್ಯಾಸ ಮಾಡಿಸ್ತಾರಾ? ಕರಾಟೆ ಎಲ್ಲ ಮಾಡಿಸ್ತಾರಾ? ಕರಾಟೆ ಹೌದಾ? ಒಳ್ಳೇದು. ಯಾಕಂದ್ರೆ ಹೈಸ್ಕೂಲ್ ಆದ್ರೆ ಕರಾಟೆ ಕೂಡ 1,000, 4,000 ಅನುದಾನ ಬರುತ್ತೆ. ಇದು ನಿಮ್ಮ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಅನುದಾನವನ್ನ ಖರ್ಚು ಭರಿಸಿರೋದಿಲ್ಲ. ದಯಮಾಡಿ ಎಲ್ಲರೂ ಒಂದು ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಶಾಲೆಯಲ್ಲಿ ಒಟ್ಟು 4 ಜನ ಶಿಕ್ಷಕರು ಮಾಡ್ತಿದ್ದಾರೆ ಅಲ್ವಾ? ಉಮಾದೇವಿ ಮೇಡಮ್ 9 ವರ್ಷದಿಂದ, ಮಾನಸ ಅವರು 12 ವರ್ಷದಿಂದ, ವಿನೇಂದ್ರ ಅವರು ಒಂದು ಬೋಧನಾ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ 2 ವರ್ಷದಿಂದ ಮಾಡ್ತಾ ಇದ್ದಾರಾ? ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ಕಂಡು ಬಂದಿದೆ. ನಿಮ್ಮ ಶಾಲೆಯಲ್ಲಿ ಇನ್ನು ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಬಗ್ಗೆ ಅಂದ್ರೆ CWS ಮಕ್ಕಳಿದ್ರು ಕೂಡ ಅವ್ರಿಗೂ ಕೂಡ ಸರ್ಕಾರದ ಒಂದು ಸೌಲಭ್ಯ ಇರ್ಬೋದು, ಮತ್ತೆ ಶಿಕ್ಷಣದ ಒಂದು ಸೌಲಭ್ಯ ಇರ್ಬೋದು. ಗೃಹಾಧಾರಿತ ಮಕ್ಕಳಿದ್ರು ಕೂಡ ಅವ್ರಿಗೊಂದು ಸರ್ಕಾರಿ ಸೌಲಭ್ಯಗಳಿರ್ಬೋದು. ಅದನ್ನು ಕೂಡ ಒಂದು ಬಳಕೆ ಮಾಡ್ತಿರೋದು. ಆ ಒಂದು ವರ್ಷದಲ್ಲಿ 23-24ರಲ್ಲಿ ತರುಣ ಮಕ್ಕಳು ಇದ್ರು. ಮತ್ತೆ ಇನ್ನೊಂದು ಮಗು ಬ್ರೆನಿಸ್ ರಾಯಲ್ ಡಿಸೋಜಾ ಅನ್ನೋದು ಮಗು ಇತ್ತು. ಅವ್ರಿಗೂ ಕೂಡ ಒಂದು 3,500 ಅನುದಾನವನ್ನ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ, ಮಕ್ಕಳ ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹೇಳೋದಾದ್ರೆ, ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಶಾಲೆಯಲ್ಲಿ? ನಿಮ್ಮ ಶಿಕ್ಷಕರು ಹೊಡೆಯುವಂತದ್ದು, ಕೆಲವು ಮಕ್ಕಳಿಗೆ ಹೇಳ್ಕೊಡಕ್ ಆಗಲ್ಲ, ನನ್ನ ಪಾಠ ಅರ್ಥ ಆಗಲ್ಲ ಅಂದಾಗ ರೇಗಾಡುವಂತವ್ರು ಕೆಲವರು ಇರ್ತಾರೆ. ಎಲ್ಲಾ ಶಾಲೆಯಲ್ಲೂ ಅಂತ ಹೇಳ್ತಿಲ್ಲ, ಕೆಲವು ಶಾಲೆಗಳಲ್ಲಿ ಮಕ್ಕಳ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದು. ಆಲ್ರೆಡಿ ನಾವು 41 ಶಾಲೆಗಳ ಸಾಮಾಜಿಕ ಪರಿಶೋಧನೆಯನ್ನ ಮಂಡ್ಯ ತಾಲೂಕಲ್ಲಿ ಮುಗಿಸಿದೀವಿ. ಇದು 42ನೇದು ಲಾಸ್ಟ್ ಡೇ. ಶಾಲೆ ನಿಮ್ದು ಮುಗೀತು. 42 ನಮ್ಗೇನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಪ್ರೂವಲ್ ಮಾಡಿದ್ರು BO ಆಫೀಸಲ್ಲಿ, ಅದನ್ನ ಇದು ಲಾಸ್ಟ್ ಸಭೆ. ಅದರಲ್ಲಿ ನಾವು ಕಂಡು ಬಂದಂತಹ ಅಂಶಗಳನ್ನ ಹಂಚ್ಕೋತಾ ಇರೋದು ಪೋಷಕರಲ್ಲಿ, ಮಕ್ಕಳಲ್ಲಿ. ನಿಮ್ಮ ಅನಿಸಿಕೆಗಳಿದ್ರೆ, ಸಮಸ್ಯೆ ಇದ್ರೆ ಚರ್ಚೆ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಿಮ್ಮ ಶಿಕ್ಷಕರು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ.
ಒಂದು ಉನ್ನತವಾದ ಶಿಕ್ಷಣವನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದು ಓಕೆನಾ? ಮಾತಾಡ್ಬೇಕು ಮಕ್ಕಳು. ನಿಮ್ಗೆ ಇದು ಸಭೆ ಕರೆದಿರೋದು, ಇದು ಸುಮ್ಮನೆ ನಿಮ್ಮ ಪೋಷಕರು ಹೇಳ್ಕೊಡ್ತಾರಾ? ಯಾಕಂದ್ರೆ ನಿಮ್ಮ ಪ್ರಶ್ನಾವಳಿನೇ ಇರೋದು. ಮಕ್ಕಳ ಅನಿಸಿಕೆ ಹೇಗಿದೆ, ಪೋಷಕರ ಅಭಿಪ್ರಾಯ ಹೇಗಿದೆ, ಸಮುದಾಯದವ್ರದ್ದು ನಾವು ಮನೆ ಮನೆ ಭೇಟಿ ಮಾಡ್ತೀವಿ, ಸಮುದಾಯದ ಅಭಿಪ್ರಾಯ ಹೇಗಿದೆ, ಎಲ್ಲ ಒಂದು ದಾಖಲಾತಿ ನಿರ್ವಹಣೆ ಹೇಗಿದೆ, ಶಿಕ್ಷಕರ ಒಂದು ಪ್ರಶ್ನಾವಳಿ ಹೇಗಿದೆ, ಶಾಲೆಯ ಮೂಲಭೂತ ಸೌಕರ್ಯಗಳೇನಿದೆ, ಬಿಸಿಯೂಟ ನಿರಂತರವಾಗಿ ಹೇಗೆ ನಡೀತಾ ಇದೆ, ಅದರಲ್ಲಿ ಏನಾದ್ರೂ ಒಂದು ಕೊರತೆಗಳಿದೆಯಾ, ಈ ಎಲ್ಲ ಒಂದು ಅಂಶಗಳನ್ನ ಕ್ರೋಢೀಕರಿಸಿ ನಾವು ಸಂಬಂಧಪಟ್ಟ ಸರ್ಕಾರದ ಮಟ್ಟಕ್ಕೆ ನಾವು ವರದಿಯನ್ನ ತಲುಪಿಸ್ತಕ್ಕಂಥದ್ದು. ಉದಾಹರಣೆಗೆ ಹೇಳ್ತಾರೆ, ಒಂದು ಶೌಚಾಲಯದ ಒಂದು ಕೊರತೆ ಇರುವಂತದ್ದು, ನಿಮ್ಮ ಶಾಲೆಯಲ್ಲಿ ಒಂದು 3 ಕೊಠಡಿಗಳು ಚುರುಕಿ ವ್ಯವಸ್ಥೆಯಲ್ಲಿ ದುರಸ್ತಿಯಾಗಿರುವಂತದ್ದು ಕಂಡು ಬಂದಂತ ಅಂಶಗಳು, ಈ ರೀತಿ ಏನಾದ್ರು ಶಿಕ್ಷಕರ ಕೊರತೆ ಇರುವಂತದ್ದು, ಈ ರೀತಿ ಏನೇ ನೀವು ಮಾಹಿತಿಯನ್ನು ಕೊಟ್ಟರು ಕೂಡ ನಾವು ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ, ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯವನ್ನ ಕೊಟ್ಟಿರುವ ಬಗ್ಗೆ, ಅಂದ್ರೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತಿರುವನಂತಪುರ ಶಾಲೆಯಲ್ಲಿ ಶಾಲೆ ಇಲ್ಲ ಅಂತೇಳಿ ನೀವು 5 ಕಿಲೋಮೀಟರ್ ದೂರ ಹೋಗಿ ಒಂದು ವಿದ್ಯಾಭ್ಯಾಸವನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದು 6,000 ಅನುದಾನವನ್ನ ಪಡೆತಕ್ಕಂಥದ್ದಿರುತ್ತೆ. ಆದ್ರೆ ನೀವು ಎಲ್ಲ ಸ್ಥಳೀಯ ಮಕ್ಕಳೇ ಬಂದಿರೋದ್ರಿಂದ ಯಾವುದೇ ಒಂದು ಅನುದಾನವನ್ನ ಖರ್ಚು ಭರಿಸಿರೋದಿಲ್ಲ. ಇನ್ನು ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ 10 ಕೊಠಡಿ ವ್ಯವಸ್ಥೆ ಇದೆ. ಅದರಲ್ಲಿ ಒಂದು 1ನೇ ತರಗತಿಗೆ ಮತ್ತೆ 1, 3ರಿಂದ ನಲಿಕಲಿಗೆ ಸೇರಿದಂತೆ 1 ಕೊಠಡಿ, 4, 5, 6 4 ಕೊಠಡಿಗಳು ಪ್ರತ್ಯೇಕವಾಗಿರುವಂತದ್ದು, ಮುಖ್ಯ ಶಿಕ್ಷಕರಿಗೆ 1, ಕಂಪ್ಯೂಟರ್ ರೂಮ್ 1, LKG UKG 1, ಅಡುಗೆ ಮನೆ 1, ಸ್ಟೋರ್ ರೂಮ್ ಅಂತೇಳಿ 4 ಕೊಠಡಿಗಳನ್ನ ನಿರ್ವಹಣೆ ಮಾಡ್ತಿರೋದು ಕಂಡು ಬಂದಿದೆ. ಇನ್ನು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಸಾಕಷ್ಟು 80 ಮಕ್ಕಳಿಗೆ ಒಂದು ಶೌಚಾಲಯ ಬೇಕು. ಅದರಂತೆ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಪ್ರತ್ಯೇಕವಾದ ಶೌಚಾಲಯ ಇದೆಯಾ? ದುರಸ್ತಿ ಅಂತ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಚೆನ್ನಾಗಿದ್ಯಾ? ನೀರು ನಿರಂತರವಾಗಿ ನೀರು ಬರ್ತಾ ಇದೆಯಾ? ಹೇಳ್ಬೇಕು, ನೀರು ಬರ್ತಾ ಇದೆಯಾ? ಸಮಸ್ಯೆ ಇದೆ ಅಂತ ಹೇಳ್ತಿದ್ದ ಸಮಸ್ಯೆನ ಬಗೆಹರಿಸ್ಕೊಂಡೇ ಇಲ್ವಾ ನೀವು? ಒಳ್ಳೆ ನೃತ್ಯ ಯಾವ್ದಾದ್ರು ನೀರ್ ಬಿಡಲ್ಲ ಅವ್ರು ನೀರ್ ಬರ್ಬಾರ್ದು ಅಂತ ಹೇಳ್ತಾವ್ರು. ನೀವು ಅಲ್ಲಿ ಗ್ರಾಮ ಪಂಚಾಯತಿ ನೀವು ಖರ್ಚು ಮಾಡಿ ಮಾಡಿಸಿರುವಂತದ್ದು ಸರಿ ಮಾಡಿಲ್ಲ ಅವರು. ಸರಿಯಾಗಿ ಮಾಡಿಲ್ಲ. ಪ್ರಾಬ್ಲಮ್ ಆಗಿ ನೀರು ಬಿಡ್ಲಿಲ್ಲ. ಗ್ರಾಮದ ಸಮಸ್ಯೆ ಎಲ್ಲರೂ ಒಂದು ನಿಮ್ಮ STMC ಮಂಡಳಿಯವರು ಒಂದು ಬಗೆಹರಿಸಿ ಮೇಡಮ್. ಯಾಕಂದ್ರೆ ಮಕ್ಕಳಿಗೆ ನಿರಂತರವಾಗಿ ನೀರಿದೆಯಾ ಮಕ್ಕಳು ಎಲ್ಲಿ ಹೋಗ್ತಾರೆ, ಒಂದಿನ ನೀರಿಲ್ಲ ಮಾಡಕ್ಕಾಗುತ್ತೆ. ಸಂಜೆವರೆಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ನೀರು ನಿರಂತರವಾಗಿ ಹೆಣ್ಮಕ್ಳಿಗಂತೂ ಬೇಕೇ ಬೇಕು. ಅದನ್ನ ನೀವು ಏನು ನಿಮ್ಮ ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಮೇಡಮ್, ನಾವು ಅಭಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ನೀರು ಕೊಡ್ತಾರಪ್ಪ ಕುಡಿಯೋ ನೀರು ಕುಡಿಯಕ್ಕೆ. ಆರೋಗ್ಯ ದೃಷ್ಟಿಯಿಂದ ಎಷ್ಟು ಕುಡಿತೀರಾ ನೀವು ಪ್ರತಿದಿನ ನೀರು? ಪ್ರತಿದಿನ ಕುಡಿತೀರಾ ಎಲ್ರು? ಮಾತ್ರನಾ? ಯಾರು ಮಾತಾಡ್ತಿಲ್ವಲ್ರು? ಕುಡಿಯೋದು ಬಾಟಲ್ದರಷ್ಟೇ, ಖಾಲಿ ಮಾಡಿದ್ರೆ ಮಾಡ್ತಾರೆ, ಮಾಡಿಲ್ಲ ಅಷ್ಟೇ ಅಲ್ವಾ? ಎಲ್ಲ ಕುಡಿತೀರಾ? ಕಡ್ಡಾಯವಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ಏನು ಉಪಯೋಗ ಆಗುತ್ತೆ ಹೇಳಿ? ಹೇಳಪ್ಪ. ಎಲ್ಲರೂ ಕೇಳಿಸ್ಕೊಳ್ಳೋಣ ಆಯ್ತಾ?
ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೆ, ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಯ್ತಾ? ಚೆನ್ನಾಗಿ ಮಾತಾಡ್ಬೇಕು. ಯಾಕಂದ್ರೆ ಪೊಲೀಸ್ ಆಫೀಸರ್ ಧೈರ್ಯವಾಗಿ ಮಾತಾಡ್ಬೇಕು. ಇದು ಕಳ್ಳನ ಹಿಡಿಯೋರು ಮತ್ತೆ ಅಧಿಕಾರಿಗಳನ್ನ ಸೇವೆಯಿಂದ ಕಾಪಾಡುವ ಆಯ್ತಾ? ಮಾತಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಲ್ವಾ? ಮಾತಾಡ್ಬೇಕು, ಚೆನ್ನಾಗಿ ಓದ್ಬೇಕು. ಪ್ರತಿದಿನ ನೀವು ಪೇಪರ್ನ ಓದು, ನ್ಯೂಸ್ ಪೇಪರ್ನ ಓದು, ಕನ್ನಡ ಪೇಪರ್ ಓದು, ಇಂಗ್ಲಿಷ್ ಪೇಪರ್ ಓದು, ನ್ಯೂಸ್ ಚಾನಲ್ಗಳನ್ನ ಮಾಡು, ಓದು, ನೋಡು. ಪ್ರತಿದಿನ ನ್ಯೂಸ್ ನೋಡು, ಏನೇನ್ ಬರ್ತಿದೆ ಅದೆಲ್ಲ ಒಂದು ಪ್ರಶ್ನಾವಳಿಗಳು ಇರುತ್ತೆ. ಅದೆಲ್ಲ ಡೇಟ್ಗಳು, ಯಾವ್ದು ಅಧಿಕಾರಕ್ಕೆ ಬಂದ್ರು, ಯಾರು ರಾಜೀನಾಮೆ ಕೊಟ್ರು, ಅದನ್ನೆಲ್ಲ ಬರ್ಕೋಬೇಕು ನೀವು. ಆಯ್ತಾ? ಅದೆಲ್ಲ ಬರ್ದಿಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನಾವಳಿಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆಯಾ? ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇದೆಯಾ? ಪ್ರಯೋಗಾಲಯ ಇದೆಯಾ? ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಕಿಟ್ಗಳು, ವಿಜ್ಞಾನ ಕಿಟ್ಗಳು ಲಭ್ಯವಿದೆಯಾ? ಅದನ್ನ ನಿಮಗೆ ಪ್ರಯೋಗಾಲಯ ಇಲ್ಲ, ಇದು ಹೈಸ್ಕೂಲ್ ಅಲ್ಲಿ ಮಾತ್ರ ಇರುತ್ತೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಗಣಿತ ಕಿಟ್ಗಳು, ವಿಜ್ಞಾನ ಕಿಟ್ಗಳು ಬಳಕೆ ಇದೆಯಾ? ಅವೆಲ್ಲ ಪಾಠ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾರಾ? ಇದು ಗ್ರಂಥಾಲಯ ಬುಕ್ಸ್ಗೆ ಸಂಬಂಧಪಟ್ಟಂತೆ 4211 ಗ್ರಂಥಾಲಯ ಬುಕ್ಸ್ ಇದೆ ಅಂತ ಹೇಳಿದ್ದಾರೆ. ನೀವು ಇಲ್ಲಿವರೆಗೆ ಯಾವ್ಯಾವ ಗ್ರಂಥಾಲಯ ಬುಕ್ಸ್ ನ ಓದಿದ್ದೀರಾ? ಜಾನಪದ ಕಥೆಗಳು, ರಷ್ಯನ್ ಕಥೆಗಳು, ಕೋತಿ ಮತ್ತು ಇಲ್ಲಿ ಬಾತುಕೋಳಿ ಮತ್ತೆ ಮೊಸಳೆ. ಕೇಳ್ತಾರ ಸ್ಟೋರಿನ? ಏನ್ ಓದಿದ್ಯಾ ಅಂತ ಏನ್ ತಿಳ್ಕೊಂಡೆ ಅಂತ ಹೇಳಲ್ವಾ ಕ್ಲಾಸಿಗೆ ಬಂದಾಗ? ಕೇಳ್ತಾರಾ? ಹೇಳ್ತೀಯಲ್ವಾ? ಹೇಳ್ತೀನಿ ಅಂದ್ರು ರಷ್ಯನ್ ಕಥೆಗಳು, ಜಪಾನಿ ಕಥೆಗಳು, ಉಡುಪಿ, ಕೋತಿ ಕಥೆ ಕಟ್ಟಿಯಾರ, ಜಾನಪದ ಕಥೆಗಳು. ಎಷ್ಟು ದಿವಸ ತಗೋತೀರಾ ಗ್ರಂಥಾಲಯ ಬುಕ್ಸ್? ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀರಾ? ಕೊಡ್ತಾರ ನೀವು ಕೇಳಿದಂತ ಸಂದರ್ಭದಲ್ಲೆಲ್ಲ? ವಹಿ ನಿರ್ವಹಣೆ ಮಾಡೋರ? ವಹಿ ಅಂದ್ರೆ ಮಾಡ್ಬಿಟ್ಟು ತಗೋತೀರಾ? ಆಯ್ತಪ್ಪ, ಹೇಳಿ. ನಾನು ಲೈಬ್ರರಿ ಅನ್ಸಿದೆ. ಲೈಬ್ರರಿ ಥರ್ಡ್ ಇಂದ 7th ವರ್ಗು ಲೈಬ್ರರಿ ಬುಕ್ನ ಶನಿವಾರ ಹಂಚುತ್ತೀನಿ, ಮತ್ತು ಶನಿವಾರ ಚೇಂಜ್ ಮಾಡ್ತೀನಿ. ಯಾರ್ಯಾರು ಯಾವ್ಯಾವ ಥರ ಬುಕ್ ಇಸ್ಕೊಂಡವ್ರೆ ಅದ್ರಲ್ಲಿ ಏನು ವಿಷಯ ಬರುತ್ತೆ ಅಂತ ಎಲ್ಲ ಕೇಳ್ತೀರಾ? ನಾನು ಈಗ ಒಂದ್ಸರಿ ಅವ್ರನ್ನ ಮಾತಾಡಿಸ್ಬೇಕು, ಪುನರ್ಮನನ ಮಾಡ್ಬೇಕು. ಏನ್ ಕಲ್ತ್ಕೊಂಡ್ವಿ, ಒಂದ್ ವಾರ ಇಟ್ಕೊಂಡಿದ್ರಲ್ಲ, ನಿಮ್ಗೆ ಅದ್ರ ಬಗ್ಗೆ ಏನ್ ವಿಷಯ, ಇಂಪಾರ್ಟೆಂಟ್ ವಿಷಯನ ಎಲ್ಲರಿಗೂ ಹೇಳಿಸ್ಬೇಕು. ಅವಾಗ ಅವ್ರಿಗೂ ಸ್ವಲ್ಪ ಅದನ್ನ ತಿಳ್ಕೊಂಡಂಗಾಗುತ್ತೆ. ಓದ್ದೇ ಇದ್ದವ್ರಿಗೆ ಆ ವಿಷಯದ ಬಗ್ಗೆ ಮಾಹಿತಿ ಲಭ್ಯವಿರುತ್ತೆ. ನೆಕ್ಸ್ಟ್ ನೀನ್ ಯಾವ್ದು? ನಾನು ಅಹಂಕಾರಿಕಾಗೆ ಬುದ್ಧಿವಂತ ಇಲ್ಲಿ ಮ್ಯಾಮ್, ಅದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಇದೆ ಮ್ಯಾಮ್. ಎರಡನ್ನೂ ಓದಿದ್ದೀನಿ. ಮತ್ತು ಮ್ಯಾಮ್ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಶಿವಾಜಿ ಬಗ್ಗೆ ಎಲ್ಲ ಬುಕ್ಸ್ನೆಲ್ಲ ಓದಿದ್ದೀನಿ. ಮಹಾತ್ಮ ಗಾಂಧಿ ಅವ್ರನ್ನ ನೋಡಿದ್ದೀರಾ? ಸ್ವತಂತ್ರ ತಂದ್ಕೊಟ್ಟವ್ರು ಯಾರು? ಮಹಾತ್ಮ ಗಾಂಧೀಜಿ. ಎಲ್ಲರೂ ಚೆನ್ನಾಗಿ ಓದ್ಬೇಕು, ನಮ್ಮ ಗಾಂಧಿ ತಾತನ್ನ ಚೆನ್ನಾಗಿ ತಿಳ್ಕೋಬೇಕು. ಆಯ್ತಾ? ಅದ್ರಲ್ಲಿ ಒಂದು ಸ್ಕೀಮ್ ಇದೆ, ನರೇಗಾ ಸ್ಕೀಮ್. ಅದ್ರಲ್ಲೇ ನೀವು ಶೌಚಾಲಯನ ಮಾಡಿಸ್ಕೋಬಹುದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿಮ್ಮ ಶಾಲೆಗೆ ಶೌಚಾಲಯ ಮಾಡ್ಬೋದು, ಆಟದ ಮೈದಾನ ಮಾಡ್ಬೋದು, ಅದ್ರಲ್ಲೆಲ್ಲ ಅನುದಾನಗಳನ್ನ ಬರುತ್ತೆ. ಆಯ್ತಾ? ತಿಳ್ಕೊಳ್ಳಿ ಅಂತ. ಓಕೆ, ಕೂತ್ಕೊಳ್ಳಿ. ಇನ್ನು ಯಾವುದೇ ಒಂದು ಅನುದಾನ ಬಂದ್ರೆ, ಯಾವುದೇ ಒಂದು ಸರ್ಕಾರದಿಂದ ಸೌಲಭ್ಯಗಳು ಬಂದ್ರೆ, ಅದು ಒಂದು STMC ಅಧ್ಯಕ್ಷತೆಯಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಒಂದು ಬಿಸಿಯೂಟ ಯೋಜನೆ ಆಗಿರ್ಬೋದು, ಸಮಗ್ರ ಶಿಕ್ಷಣ ಯೋಜನೆ ಆಗಿರ್ಬೋದು, RNSC ಆಗಿರ್ಬೋದು, ಇತರ ಯೋಜನೆಗಳಾಗಿರ್ಬೋದು, ಯಾವುದೇ ಒಂದು ಶಾಲೆಗಳಿಗೆ ಒಂದು STMC ಅಧ್ಯಕ್ಷತೆಯಲ್ಲಿ ಅದನ್ನ ಖರ್ಚು ಮಾಡಬೇಕಾಗುತ್ತೆ. ಒಂದು ಸಭೆಯನ್ನ ಮಾಡಿರುವಂತದ್ದು ದಾಖಲಾತಿಯಂತೆ 13/8/21 ಮತ್ತೆ 12/7/23 23/9 ಒಂದು ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಶಾಲಾ ದಾಖಲಾತಿ ಹಾಜರಾತಿ ಬಗ್ಗೆ ಆಗಿರ್ಬೋದು, ನಿರಂತರವಾದ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಶೌಚಾಲಯದ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಒಂದು STMC ಅಧ್ಯಕ್ಷತೆಯಲ್ಲಿ ಅನುದಾನ MDM ಅಂದ್ರೆ ಬಿಸಿಯೂಟ ಯೋಜನೆಗೆ ಬಂದಂತಹ ಅನುದಾನಗಳನ್ನ
ಸಮರ್ಪಕವಾಗಿ ಖರ್ಚು ಮಾಡ್ತಾ ಇದ್ದಾರಾ? ಪ್ರತಿದಿನ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡ್ತಿದ್ದಾರಾ? ಮಕ್ಕಳಿಗೆ ಒಂದು ಪೋಷಕಾಂಶಯುಕ್ತ ಆಹಾರಗಳು ಸಿಗ್ತಾ ಇದೆಯಾ? ಮತ್ತೆ ನಿರಂತರ ಕ್ಷೀರಭಾಗ್ಯ ಯೋಜನೆ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಬರೀ ಹಾಲು ಕೊಡ್ತಾ ಇದ್ರು. ಈ ಒಂದು ವರ್ಷದಿಂದ ರಾಗಿ ಮಾಲ್ಟನ್ನ ಕೊಡ್ತಿದ್ದಾರೆ. ಅದು ಮಕ್ಕಳಿಗೆ ಪ್ರತಿದಿನ ಒಂದು ಸಿಗುವಂತ ಮೊಳಕೆ ಕಾಳನ್ನ ಕಟ್ಟಿ ಒಣಗಿಸಿ ಪೌಡರ್ ಮಾಡಿ ಕೊಡುವಂಥದ್ದು. ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಬೆಳವಣಿಗೆ ಚೆನ್ನಾಗಾಗಲಿ ಅಂತೇಳಿ ಸರ್ಕಾರ ಇದೆಲ್ಲ ಕೊಡ್ತಾ ಇರೋದು. ಇದೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಆಗ್ತಿದೆಯಾ ಅಂತ ನೀವು STMC ಅಧ್ಯಕ್ಷರ ಒಂದು ಮುಖ್ಯ ಅತಿಥಿಗಳಾಗಿರೋದ್ರಿಂದ ಅವರ ಒಂದು ಒಪ್ಪಿಗೆ ಪಡೆದು ಮಕ್ಕಳಿಗೆಲ್ಲ ವಿತರಿಸ್ತಾ ಇರೋದು ದಾಯಕವಾಗಿ ಅಂತ ಕಂಡು ಬಂದಿದೆ. ಇದು ನಮ್ಮ ಪೊಲೀಸ್ ಆಫೀಸರ್ ಆಗಬೇಕು ಅಂತಂದ್ರೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಎಲ್ಲಾ ಮಕ್ಕಳುಗಳು ಆಟ ಆಡ್ತೀರಪ್ಪ? ಏನೇನು ಆಟ ಸಾಮಾನಿದೆ ಅವ್ರು ಹೇಳ್ತದ ಬಿಟ್ಟು ಹೇಳಿ. ಶಟಲ್ ಕಾಕ್, ವಾಲಿಬಾಲ್, ಥ್ರೋ ಬಾಲ್, ಹ್ಯಾಂಡ್ ಬಾಲ್, ಫುಟ್ಬಾಲ್, ಕ್ಯಾರಮ್, ಚೆಸ್ ಇದೆಯಾ? ಎಲ್ಲ ಕೊಡ್ತಾರಪ್ಪ? ಎಲ್ಲರೂ ಆಟ ಆಡ್ತೀರಾ? ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ಐಟಮ್ಸ್ ಇದೆ. ಈಗ ನಾನೇ ಕೇಳಿದೆ ಕಂಪ್ಯೂಟರ್ ವರ್ಕ್ ಆಗುತ್ತಾ ಅಂತ. ಕಂಪ್ಯೂಟರ್ ನೋಡಕ್ಕಷ್ಟೇ ಇದೆ, ಅದೇ ವರ್ಕ್ ಆಗಲ್ಲ. ಬಳಸ್ಬೇಕು ಮೇಡಮ್, ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ದಿನದಿಂದ ಎಲ್ಲ ಕಂಪ್ಯೂಟರ್ ವರ್ಕ್ ಮಕ್ಕಳಿಗೆ ಬೇಸಿಕ್ ತಿಳ್ಕೊಳ್ಳಿ ಅನ್ನೋಗೋಸ್ಕರ ತಂದೆ ತಾಯಿಗಳು ಉನ್ನತ ಶಾಲೆಗಳಿಗೆ ಎಷ್ಟೇ ಡೊನೇಷನ್ ಕೊಟ್ಟು ಹೋಗುವಂತದ್ದು. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಇರುತ್ತೆ ಅಂತೇಳಿ ಖರ್ಚು ಮಾಡುವಂಥದ್ದು. ಈಗ ನಾನು ಕೇಳಿದಂತ ಸಂದರ್ಭದಲ್ಲಿ ನಾನೀಗ ಬೆಳಗ್ಗೆ ಒಂದು ಗಮನಿಸಿದ ಅಂಶದಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ, ಒಂದೇ ವರ್ಕ್ ಆಗುವಂತ ಆ ತರ ನಾನು ಪ್ರಶ್ನೆ ಕೇಳಿದ್ದು. ಈಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಐಟಮ್ಸ್ ನಿಮ್ಗೆ ಕೊಡ್ತಾರಾ? ನೀವೆಲ್ಲರೂ ಅದನ್ನ ಸದ್ಬಳಕೆ ಮಾಡ್ಕೊಂಡಿದ್ದೀರಾ? ಆಟ ಆಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ನಿಮ್ಗೆ? ಬೆಳವಣಿಗೆ ಚೆನ್ನಾಗಾಗುತ್ತೆ, ಆಯ್ತಲ್ವಾ? ರಕ್ತ ಚಲನೆ ಆಗುತ್ತೆ. ಓಕೆ, ಮತ್ತೆ ಸ್ಪೋರ್ಟ್ಸ್ ಇನ್ನೇನು ಉಪಯೋಗ ಆಗುತ್ತೆ ಸ್ಪೋರ್ಟ್ಸ್ ಎಲ್ಲ ಮಾಡೋದ್ರಿಂದ? ಬಿಡ್ತಾರಲ್ವಾ ನಿಮ್ಮ ಮೇಡಮ್? ಯಾರು ಆಟ ಆಡಿಸ್ತಾರೆ ನಿಮ್ಗೆ? ಮೇಡಮ್ ಹೇಳ್ಕೊಟ್ಟಿದ್ದಾರಲ್ವಾ? ಮತ್ತೆ ಹೇಳಿ. ಈಗ ಗ್ರಂಥಾಲಯ ಬುಕ್ಸ್ ಚೆನ್ನಾಗಿ ಹೇಳಿದ್ರಿ, ನೀವು ಆಟ ಆಡೋದು ಹೇಳ್ಬೇಕಲ್ವಾ? ಅವಾಗಾದ್ರೂ ಆಟ ಆಡ್ತಿದ್ರಾ? ಆಯ್ತು. ಈಗ 2023-24ನೇ ಸಾಲಿನಲ್ಲಿ 1/4/2023ರಿಂದ 31/3/2024 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಶಾಲೆಗೆ ಅಂದ್ರೆ ಸಮಗ್ರ ಶಿಕ್ಷಣ ಕಿರುಗನ್ನೂರು ಶಾಲೆಗೆ ಬಂದಂತಹ ಅನುದಾನ 90,193 ರೂಪಾಯಿ ಬಂದಿರುವಂತದ್ದು. ಅದು ಶಾಲಾ ಅನುದಾನ, ಸುವರ್ಣ ಸಾಕ್ಸ್, ಶೌಚಾಲಯ ನಿರ್ವಹಣೆ, ಕುಡಿಯೋ ನೀರಿಗೆ ಇಷ್ಟು ಅನುದಾನ, STMC, ವಿದ್ಯಾಂಜಲಿ, CWS ಮಕ್ಕಳಿಗೆಲ್ಲ ಸೇರಿ 91,000 ಬಂದಿರುವಂತದ್ದು. ಇದು ಖರ್ಚಿಗೆ ಸಂಬಂಧಪಟ್ಟಂತೆ 77,611 ರೂಪಾಯಿ ಖರ್ಚಾಗಿರುವಂತದ್ದು. ಅದು ಸುವರ್ಣ ಸಾಕ್ಸ್ ಮಕ್ಕಳಿಗೆ ಎಲ್ಲರೂ ಕೊಟ್ಟಿದ್ದಾರೆ. ಅವನ ಜೊತೆ ಮತ್ತೆ ಎಲ್ಲರೂ ಬಳಸ್ತೀರಾ? ವಾರಕ್ಕೆ 2 ಸರಿ ಅದನ್ನ ವಾಶ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಹಾಕೊಂಡು ಬರ್ಬೇಕು, ಆಯ್ತಾ? ಎಲ್ಲ ನೀಟಾಗಿ ಅದನ್ನ 1 ವರ್ಷದ ಬರೋ ತನಕ ಬಳಸ್ಬೇಕು. ನೀವು ಅಲ್ಲಿ ಎಷ್ಟು ಕಿತ್ತಾಕ್ಬಿಟ್ರೆ ಮತ್ತೆ ಕೊಡಲ್ಲ, ಒಂದೇ ಸರಿ ಕೊಡೋದು ಸರ್ಕಾರದಿಂದ. ಅದನ್ನ ಜೋಪಾನವಾಗಿ ವರ್ಷ ಪೂರ್ತಿ ನೀವು ಹಾಕೋಬೇಕು. ಅದಕ್ಕೆ ಖರ್ಚು ಮಾಡಿರುವಂತದ್ದು 77,600 ಎಲ್ಲ ಒಟ್ಟಾರೆ ಖರ್ಚಾಗಿರುವಂತದ್ದು 12,520 ಇವರು ಅಲ್ಲಿ ಬಿಲ್ಕಲ್ಲ ಇವರು ಸಿಸ್ಟಮ್ ಅವರು ಅವ್ರ ಹತ್ರ 15ನೇ ಹಣಕಾಸು ಒಂದು ಪಾಶೆಟ್ ಕೊಡಿ ಅಂದ್ಬಿಟ್ಟು ಅದನ್ನ ಫೋಟೋ ಹೊಡೆದು ಕಳಿಸ್ತೀಯಾ? ಚಟುವಟಿಕೆಗಳೆಲ್ಲ ಮಾಡ್ತಾರಾ? ವಾರದಲ್ಲಿ ಎಷ್ಟು ದಿನ ಮಾಡ್ತಾರೆ? 1 ದಿನನ 2 ದಿನನ ಇಲ್ಲ ಅರ್ಧ? ಸರ್ ಅದೇ ಪಾಶೆಟ್ ಕಳಿಸಿ ಅಂತ ಮಾಡಿದೆ, ಫೀಲ್ಡ್ಗೆ ಹೋಗಿದ್ದಾರೆ. ಆಯ್ತಾಯ್ತು, ರಕ್ಷಿತಿಗೆ ಮಾಡಿದೆ. ನಾರ್ಮಲ್ ಮಾಡ್ತೀವಿ ಡೈಲಿ ಲಾಸ್ಟ್ ಪೀರಿಯಡ್ FLN ಅಂತ ಹೇಳಿ ಮಾಡಲ್ಲ. ಯಾಕಂದ್ರೆ ಮಕ್ಕಳಿಗೆ ನಾನು ಬರೋದು ಬೇಡ ಅಂತೇಳಿ ನಮಗೆ ಗೊತ್ತಿದೆ ಅದು FLN ಅಂತ. ಬಟ್ ಅವ್ರನ್ನ ಚಟುವಟಿಕೆಗಳು ಮಾಡ್ತಿರಲ್ವಾ? ನಿಮ್ಗೆ ಅರ್ಥ ಆಗದೆ ಇರೋದನ್ನ ನಿಮ್ ಫ್ರೆಂಡ್ಸ್ ಕೇಳಿ. ಇವತ್ತು ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಯಾವ್ದಾದ್ರು ಒಂದು ಸೀರಿಯಲ್ ನೋಡಿರ್ತೀರ, ನೀನ್ ಯಾವ್ದು ನೋಡಿದೆ ಇವತ್ತು ನೋಡಿಲ್ಲ ಅಂತ ಏನಾದ್ರು ಚರ್ಚೆ ಮಾಡ್ತಿರಲ್ವಾ? ಕ್ರಿಕೆಟ್ ಬಂದ್ರೆ ಇವತ್ತು ಯಾರು ಮ್ಯಾಚ್ ಗೆದ್ರು ಅಂತ ಕೇಳಲ್ವಾ? ಕೇಳಲ್ವಾ? ಮಾತಾಡ್ತಾರೆ ಅಲ್ವಾ? ಕ್ರಿಕೆಟ್ ಮ್ಯಾಚ್ ಇನ್ನೊಂದು ವಾರ ಇದ್ದಾಗಲೇ ನೀವು ವಾರ ಪ್ರಿಪೇರ್ ಆಗ್ತೀರಾ. ಎಷ್ಟು ಗಂಟೆಗೆ ಬರುತ್ತೆ, ಏನ್ ಮಾಡ್ಬೇಕು, ಎಷ್ಟೊತ್ತಿಗೆ ಹೇಳಬೇಕು ಅಂತೆಲ್ಲ ಮಾಡ್ತೀರಲ್ವಾ? ಅದೇ ರೀತಿ ಇದು ಒಂದು FLN ಚರ್ಚೆ ಚಟುವಟಿಕೆಗಳು. ಯಾಕಂದ್ರೆ ಯಾವ ಮಕ್ಕಳು ಮಾರ್ಕ್ಸ್ ಕಡಿಮೆ ಇದೆ, ಏನಾದ್ರು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ
ಇದ್ರೆ ನಮ್ಮ ಸ್ನೇಹಿತರನ್ನ ಕೇಳಿ ಮಾತಿನ ಒಂದು ಸಂಭಾವನೆ ಮುಖಾಂತರ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಇದೆ FLN ಕಾರ್ಯಕ್ರಮ ಅಂದ್ರೆ ಒಂದು ಅವರಿಗೆ ಒಂದು ಇದರಿಂದ ಸಹಕಾರ ಆಗಲಿ ಅಂತ ಹೇಳಿ ಹೇಳುವಂಥದ್ದು. ಇದೆಲ್ಲ ಮೀರಿ ಒಂದು ಭ್ರಷ್ಟ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಎಲ್ಲಾ ನಿರ್ವಹಣೆ ಸಮರ್ಪಕವಾಗಿದೆಯಾ ಅಂತ ಹೇಳಿ ಅಧಿಕಾರಿಗಳು ಕೂಡ ಒಂದು ಶಾಲೆಗೆ ಬಂದು ಒಂದು ಸ್ವಾಮಿ ಸರ್ ಆಗಿರ್ಬೋದು, ಶಶಿಧರ್ ಆಗಿರ್ಬೋದು, ತೆಹರಾ ಆಗಿರ್ಬೋದು, ಡೈಟಿಂದ ಬಂದಿರುವಂತವರು 8, 11, 23ರಂದು ಮಹಾದೇವ್ ಸರ್ ಆಗಿರ್ಬೋದು, BRC ಆಗಿರ್ಬೋದು, BO ಆಗಿರ್ಬೋದು, ಎಲ್ಲರೂ ಕೂಡ ಶಾಲೆಗೆ ಭೇಟಿ ನೀಡಿ ಶಾಲೆ ಹೇಗೆ ನಿರ್ವಹಣೆ ಆಗ್ತಾ ಇದೆ, ಮಕ್ಕಳಿಗೆಲ್ಲ ಸೌಲಭ್ಯಗಳು ತಲುಪ್ತಾ ಇದೆಯಾ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಒಂದು ನಿಮಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಇನ್ನು ಬೋಧನಾ ಕಲಿಕಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಗ್ರೀನ್ ಬೋರ್ಡ್, ಚಾರ್ಟ್, ಗಣಿತ ಕಿಟ್ಗಳೆಲ್ಲ ಲಭ್ಯವಿದೆ ಅಲ್ವಾ? ಇನ್ನು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಸ್ವಯಂ ರಕ್ಷಣಾ ತರಬೇತಿಗೆ ವಿದ್ಯಾರ್ಥಿ ಕರಾಟೆಗೆ ಅನುದಾನ ಬಂದಿಲ್ಲ. ಇದು ಹಿರಿಯ ಪ್ರಾಥಮಿಕ ಶಾಲೆ ಇರೋದ್ರಿಂದ ಯಾವುದೇ ಅನುದಾನ ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಗಾಭ್ಯಾಸವನ್ನ ಮಾಡಿಸ್ತಿದ್ದಾರಾ? ಹೇಳ್ತೀರಾ ಹೇಗಿರ್ಬೇಕು ದೈಹಿಕವಾಗಿ ಕರಾಟೆ ಆಗಿ ನಿಮ್ಮ ರಕ್ಷಣೆನ ಹೇಗೆ ಮಾಡ್ಕೋಬೇಕು, ನಿಮ್ಮ ಒಂದು ಆಕ್ಟಿವಿಟಿ ಹೇಗಿರ್ಬೇಕು, ನಿಮ್ಮ ದಿನಚರಿ ಹೇಗೆಲ್ಲ ಇರ್ಬೇಕು ಅನ್ನೋದು ಹೇಳಿ ಒಂದು ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಇನ್ನು ನೀವೆಲ್ಲ ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ? ಎಷ್ಟು ಗಂಟೆಗೆ? 9 ಗಂಟೆಗೆ. ಪ್ರೇಯರ್ ಎಷ್ಟು ಗಂಟೆಗೆ ಆಗುತ್ತೆ? 9:30. ನಿಮ್ಮ ಶಿಕ್ಷಕರಲ್ಲಿ 4 ಜನ ಶಿಕ್ಷಕರಿದ್ದಾರೆ, ಅವರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ? 9 ಗಂಟೆಗೆ. ಎಲ್ಲರೂ ಬರ್ತಾರಾ? ನೀವು ಹೋಗುವಂತ ಸಮಯ ಎಷ್ಟಿರುತ್ತೆ? 5 ಗಂಟೆ. ಕೊಡಬೇಡಿ, ಕಟ್ ಮಾಡಬೇಡಿ. ಎಲ್ಲರೂ ಇರ್ತಾರೆ 5 ಗಂಟೆವರೆಗೆ. ನಿಮ್ಮ ಶಿಕ್ಷಕರು ಇರ್ತಾರಾ? ನಿಮ್ಮ ಜೊತೆನೆ ಹೋಗ್ತಾರೆ. ನಿಮ್ಮದಲ್ಲಿ ಶಿಕ್ಷಕರು ಪ್ರೇಯರ್ ಮಾಡಿಸ್ತಾರಲ್ವಾ? ಅಲ್ಲಿ ದಿನಪತ್ರಿಕೆ ಇದೆಯಾ? ಯಾವ್ದಿದೆ? ವಿಜಯ ಕರ್ನಾಟಕ. ವಿಜಯ ಕರ್ನಾಟಕ ಇದೆಯಾ? ಓದ್ತೀರಾ ಎಲ್ಲರೂ ಪ್ರತಿದಿನ? ಇವತ್ತು ಯಾರು ಓದಿದ್ದೀರಾ? ಏನ್ ವಿಷಯ ಇತ್ತಪ್ಪ ಇದು? ಓದಿದ್ದೀರಲ್ವಾ? ಏನಾದ್ರು ಸ್ವಲ್ಪ ನೆನ್ಪಿಟ್ಕೊಂಡಿರ್ತೀರಾ? ನೋಡಿ, ಈಗ ನೀವೇನಾಗ್ಬೇಕಂತ ಅನ್ಕೊಂಡಿದ್ರಿ? ಪೊಲೀಸ್ ಆಗ್ಬೇಕಂದ್ರೆ ಎಲ್ಲಾ ಮಾಹಿತಿನ ಕಲೆ ಹಾಕೊಂಡಿರ್ಬೇಕು. ಅವ್ನಿಗೆ ಎಕ್ಸಾಮ್ ಬಂದಾಗ ಯಾವ ಪ್ರಶ್ನೆ ಕೇಳ್ತಾರ ಅಂತ ಹೇಳಕ್ಕಾಗಲ್ಲ. ಎಲ್ಲ ಪ್ರತಿದಿನ ತಿಳ್ಕೊಂಡ್ರೆ, ಪ್ರತಿದಿನ ನೀನ್ ಪೇಪರ್ ಓದಿದ್ಯಾ ಅಲ್ವಾ, ನೀನು ಎಲ್ಲರೂ ತಿಳ್ಕೋಬೇಕು. ತಿಳಿಲಿಲ್ಲ ಅವ್ರು ಇನ್ನೋದಿದ್ರು ಕೇಳಿಸ್ಕೊಂಡಿದ್ದಾರೆ, ಕೇಳಿಸ್ಕೊಂಡವನೇ ಹೇಳ್ತಾರೆ, ಅದಕ್ಕೆ ಹೇಳೋದು ಎಲ್ಲಾ ಮಕ್ಳು ಕೂಡ ತಿಳ್ಕೊಳ್ಳಿ. ಕೆಲವು ಮಕ್ಳುಗಳು ನೆನ್ಪಿಟ್ಕೊಂಡಿರ್ತಾರೆ, ಕೆಲವು ಮಕ್ಳುಗಳು ಮರ್ತಿರ್ತಾರೆ. ಯಾಕಂದ್ರೆ ಅವರ ಭಾವ ಅನುಗುಣವಾಗಿರುತ್ತೆ. ಒಂದು ಮಕ್ಕಳಲ್ಲಿ ಓದೋ ಅಭ್ಯಾಸ ಚೆನ್ನಾಗಿರುತ್ತೆ, ಒಬ್ಬೊಬ್ಬರಲ್ಲಿ ಕೇಳೋ ಅಭ್ಯಾಸ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಮಾತಾಡಕ್ ಬಂದ್ರು ಮಾತಾಡಕ್ ಭಯ, ನಿಂತ್ಕೊಂಡು ಮಾತಾಡಕ್ ಬರಲ್ಲ. ಎಲ್ರಿಗೂ ಆ ಧೈರ್ಯ ಬರಲ್ಲ. ನಾನು ಪೊಲೀಸ್ ಆಗ್ತೀನಿ ಅಂತ ಧೈರ್ಯ ಇರಬೇಕು, ಹೆಮ್ಮೆ ಇರಬೇಕು. ಆದ್ರೂ ಒಬ್ಬೊಬ್ರಿಗೆ ನಾನು ಆಗ್ಬೇಕನ್ನೋ ಮನಸ್ಸಿದ್ರು ಎದ್ದು ನಿಂತ್ಕೊಂಡು ಮಾತಾಡಕ್ ಬರಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ಹಾಗಾಗಿ ಏನ ತಪ್ಪಾಗಿ ಸರಿಯಾಗಿ ಹೇಳ್ಬಿಡ್ಬೇಕು. ತಪ್ಪಾಗಿರೋದು ಎಲ್ಲರೂ ತಪ್ಪು ಮಾಡೋ ಸಹಜ, ಅದನ್ನ ತಿಳ್ಕೊಳ್ಳೋದು ನಮ್ಮ ಗುಣ ಇರುತ್ತೆ. ವ್ಯತ್ಯಾಸ ಇದೆ, ಅದನ್ನ ತಿಳ್ಕೊಳ್ಳೋದು ಇರುತ್ತೆ. ಯಾಕಂದ್ರೆ ಮಕ್ಕಳ ಒಂದು ಕಲಿಕೆಯಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ತಂದಿರುವಂತದ್ದು. ಇನ್ನು ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗಳ ಹೆಜ್ಜೆ ಘಟಕದಿಂದ ನಿಮ್ಮ ಹಸಿ ಕಸ, ಒಣ ಕಸ ಎಲ್ಲವನ್ನ ವಿಲೇವಾರಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಕ್ಲಬ್ಗಳ ರಚನೆಯನ್ನ ಮಾಡಿದಾರ ನಿಮ್ಮಲ್ಲಿ? ಇಕೋ ಕ್ಲಬ್, ಮಂತ್ರಿ ಮಂಡಲ, ಸಾಂಸ್ಕೃತಿಕ ಸಂಘ, ಮಕ್ಕಳ ಹಕ್ಕುಗಳ ಸಂಘಗಳು, ಕ್ರೀಡಾ ಸಂಘಗಳು, ಆರೋಗ್ಯ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲೆಲ್ಲ ಯುವ ಪರಿಸರ ಕ್ಲಬ್ಗಳನ್ನ ಮಾಡ್ಕೊಂಡಿದ್ದೀರಾ? ಎಲ್ಲರೂ ಯಾರಿದ್ದೀರಾ ಕ್ಲಬ್ ಮೆಂಬರ್ ಆಗಿರೋರು? ನೀವೇನಾ? ಎಲ್ಲಾ ಪರಿಸರ ಮ್ಯಾಮ್, ನಾನು ಆರೋಗ್ಯ ಮಂತ್ರಿ. ಗ್ರಂಥಾಲಯ ಮಂತ್ರಿ. ಮ್ಯಾಮ್, ಶಿಕ್ಷಣ ಮಂತ್ರಿ.
ಎಷ್ಟು ಅಂತ ಎಲ್ಲ ಶಕ್ತಿ ಯೋಜನೆ ಕೊಟ್ಬಿಟ್ಟಿದ್ದೀರಾ, ಎಲ್ಲ ಉಚಿತ ಸೌಲಭ್ಯಗಳೆಲ್ಲ ಕೊಟ್ಬಿಟ್ಟಿದ್ದೀರಾ. 5 ಯೋಜನೆಗಳು 5 ಯೋಜನೆಗಳು ಫ್ರೀ ಆಗ್ಬಿಟ್ಟು ನೀವು ಹೇಳೋಕೆ ಹಿಂದೆ ಮುಂದೆ ಮಾಡ್ತಿದ್ದೀರಾ, ಫ್ರೀ ಕೊಡ್ಬಿಟ್ಟಿದ್ದೀರಾ. ಯಾಕಂದ್ರೆ ಇದೆಲ್ಲ ನಿರಂತರವಾಗಿ ನಡೀತಾ ಇದೆಯಾ ಅನ್ನೋದು ನಿಮ್ಮ ಪ್ರಶ್ನೆ. ನೋಡಿ, ಈಗ ಆರೋಗ್ಯ ಮಂತ್ರಿ ಇದ್ದಾರೆ ಅಲ್ವಾ, ಈಗ ಆರೋಗ್ಯ ಮಂತ್ರಿ ಯಾರು ಹೇಳಿದ್ರಿ? ಆರೋಗ್ಯ ಮಂತ್ರಿ. ನಿಮ್ಮ ಶಾಲೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ಮಕ್ಕಳೆಲ್ಲ ಚೆಕಪ್ ಅನ್ನ ಮಾಡ್ತಾರಾ? ಮಾಡಿಸ್ತೀರಾ? ಯಾರು ಬಂದಿದ್ರು ಇಲ್ಲಿವರೆಗೆ? 1.5 ವರ್ಷ ಈಗ ಸ್ವಚ್ಛತೆ ಬಗ್ಗೆ ಹೇಗೆ ಬೇಕು? ತೊಳೆಯೋದ್ರಲ್ಲಿ 3-4 ತರ ವಿಧಾನ ಇದೆ, ಹೇಳ್ಕೊಡ್ತಾರಲ್ವಾ? ಅದೇ ಸಂಭ್ರಮ ಮಾಡ್ತಾರೆ. ಕೈ ತೊಳೆಯೋದೇ ಒಂದು ವಿಧಾನ ಮಾಡ್ತಾರೆ. ಈ ತರ ಕೈ ತೊಳೆಯೋದಿಗೆ, ಈ ತರ ಕೈ ತೊಳೆಯೋದಿಗೆ, ಈ ತರ ತೊಳೆಯೋದಿಗೆ, ಈ ತರ ತೊಳೆಯೋದಿಗೆ ಮಾಡ್ತಾರಲ್ವಾ? ಚೆಕ್ಕೆಲ್ಲ ಮಾಡ್ತಾರಲ್ವಾ? ಯಾಕಂದ್ರೆ ಇದನ್ನ ಮಕ್ಕಳೆಲ್ಲರೂ ಕಲೀಲಿ ಅನ್ನೋದಕ್ಕೋಸ್ಕರ ಅದು ಒಂದು ದಿನಾಚರಣೆಯನ್ನ ಮಾಡುವಂತದ್ದು ಇರುತ್ತೆ. ಇನ್ನು ನಿಮ್ಮಲ್ಲಿ ಬ್ಯಾಗ್ ರಹಿತ ದಿನಾಚರಣೆ ಮಾಡ್ತಾರಾ? ಇಲ್ಲದೆ ಸಂಭ್ರಮ ಶನಿವಾರ. ಇವತ್ತು ಏನ್ ಪ್ರಾಜೆಕ್ಟ್ ಮಾಡಿದ್ದೀರಿ? ರಸ್ತೆ ಸುರಕ್ಷತೆ ಬಗ್ಗೆ ಮಾಡಿದ್ದೀರಾ? ಯಾವ್ದ್ರ ಬಗ್ಗೆ ಮಾಡಿದ್ದೀರಾ? ಸುರಕ್ಷತೆ ಹೇಗೆ ನೀವು ಮುಂದೆ ದಾಟುವಾಗ ಸುರಕ್ಷತೆ ಮಾಡ್ತೀರಿ? ಧೂಮಪಾನ ನಿರ್ವಹಣೆನ ಹೇಗೆ ಮಾಡ್ತೀರಿ? ಕಾರಿನಲ್ಲಿ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ದ್ವಿಚಕ್ರ ವಾಹನದಲ್ಲಿ ಆರೋಗ್ಯ ಶೈಲಿ ಬಗ್ಗೆ, ಪೌಷ್ಟಿಕತೆ ಬಗ್ಗೆ, ಮಧ್ಯಮ ಅಂತರ್ಜಾಲದ ಬಗ್ಗೆ ಬಳಕೆ ಮಾಡುವಂಥದ್ದು, ಮಾರಕ ವಸ್ತುಗಳ ಬಳಕೆ ಹೇಗೆ ತಡೆಗಟ್ಟುವಂಥದ್ದು, ಇದ್ರ ಬಗ್ಗೆ ಎಲ್ಲ ಮಾಡ್ತಾರಲ್ವಾ? ಮತ್ತೆ ಎಲ್ಲಾ ಸೌಲಭ್ಯಗಳು ಅನುದಾನಿತ ಶಾಲೆಗಳಲ್ಲಿ ಸಿಗುತ್ತೆ. ಸರ್ಕಾರಿ ಶಾಲೆಗಳಲ್ಲೂ ಸೌಲಭ್ಯಗಳು ಸಿಗಲಿ ಅನ್ನೋದಕ್ಕೋಸ್ಕರ ಸರ್ಕಾರ ಈ ಒಂದು ಎಲ್ಲಾ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು. ಇದು ನಿಮ್ಮ ಶಾಲೆಯಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ 1ರಿಂದ 3ನೇ ಮಕ್ಕಳ ಮನೆ ಎಲ್ಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು LKG UKG ಇಂಗ್ಲಿಷ್ ಮೀಡಿಯಂನೇ ಸರ್ಕಾರಿ ಶಾಲೆಗಳಲ್ಲಿ ತರಬೇಕು ಅಂತೇಳಿ ಸರ್ಕಾರದ ಮಕ್ಕಳ ಮನೆ ಇದೆ. ಇಂಗ್ಲಿಷ್ ಮೀಡಿಯಂ ಆಗ್ಬೇಕು, ಅವರಿಗೂ ಕೂಡ ಬಿಸಿ ಊಟ ಯೋಜನೆ ಕೊಡ್ಬೇಕು ಮಕ್ಕಳಿಗೆ ಅಂತೇಳಿ ಸರ್ಕಾರದ ಕೆಲವು ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಶಾಲೆಗಳ ಎಲ್ಲಾ ಶಾಲೆಗಳಲ್ಲಿ ಸ್ಯಾಲರಿ ಮಾಡಿ ಊಟ ಕೊಡ್ತಿದ್ದಾರೆ. ಈಗ ಕೊಡ್ತಾ ಇದೆ. ಈಗ 1 ತಿಂಗಳಿಂದ ಎಲ್ಲಾ ಶಾಲೆಗಳಲ್ಲೂ ಕಡ್ಡಾಯವಾಗಬೇಕು. ಅವ್ರು ಯಾಕಂದ್ರೆ ದಾಖಲಾತಿ LKG UKG ಬೇರೆ ಕಡೆ ಸೇರಿಸಿದ್ರೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸರ್ಕಾರ ಆ ಮಕ್ಕಳಿಗೂ ಕೂಡ ಸುಮಾರು ಅನುದಾನವನ್ನ ಖರ್ಚು ಮಾಡ್ತಿರೋದು ಕಂಡು ಬಂದಿದೆ. ಆ ತರ ಹಾಕ್ತವೆ ಅದು. ಯಾಕಂದ್ರೆ ಎಲ್ಲ ಸಮುದಾಯದವ್ರಿಗೆ ಏನು ಹೇಳಕ್ಕಾಗಲ್ಲ. ನಾವು ಎಷ್ಟು ಹೇಳ್ಬೋದು ಅಷ್ಟು ಅವರ ಮನವನ್ನ ಬಳಸ್ಕೋಬೇಕು. ಯಾಕಂದ್ರೆ ಸರ್ಕಾರ ಈಗ ಮೊದಲೆಲ್ಲ ಈಗ ಹೋದ ವರ್ಷದಿಂದ LKG UKG ಇರ್ಲಿಲ್ಲ. ಕೆಲವು ಶಾಲೆಗಳ ಮಾತ್ರ 5ನೇ ಶಾಲೆಗಳಲ್ಲಿ. ಉದಾಹರಣೆಗೆ ನಾವೇ ಸ್ಕೂಲ್ಗಳಿಗೆ ಹೋಗಿದ್ವಿ, ಅಲ್ಲಿ ಮಕ್ಕಳು ಎಲ್ಲ ಇಂಗ್ಲಿಷ್ ಮೀಡಿಯಂ ಇದ್ದಾರೆ. 100-250 ಮಕ್ಕಳಿದ್ದಾರೆ. ಆದ್ರೆ ಅವ್ರಿಗೆ ಬಿಸಿ ಊಟ ಯೋಜನೆ ಇಲ್ಲ. ನಾವು ಹೇಳಿದ್ವಿ ಒಂದು ವಾರದಲ್ಲೇನೋ, ಆಮೇಲೆ ಮತ್ತೆ ಬರ್ತಾ ಇದೆ. ಅದಕ್ಕೆ ಬೇರೆ ಶಾಲೆ ಆಗ್ತಿದೆ ಅಂತೇಳಿ ಮಾಹಿತಿಯನ್ನ ಕೊಟ್ಟು ಆ ರೀತಿ ಒಂದು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಸೌಲಭ್ಯಗಳು ನಿರ್ವಹಣೆ ಆಗಿ ಅದೆಲ್ಲ ಕೂಡ ಒಂದು ದಾಖಲಾತಿಗಳು ಹೆಚ್ಚಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆಲ್ಲ ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇರುವಂತದ್ದು. ಎಲ್ಲವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವೇನು ಮಕ್ಕಳು ಏನು ಆಸೆಗಳನ್ನ ಕಂಡಿದ್ದೀರಾ ಅದೆಲ್ಲ ಚೆನ್ನಾಗಿ ನೆರವೇರಲಿ. ಪೋಷಕರು ಕೂಡ ಎಲ್ಲ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡಲಿ. ಯಾಕಂದ್ರೆ ಶಿಕ್ಷಕರ ಜೊತೆ ಒಂದು 24 ಗಂಟೆ ಟೈಮ್ ಇರ್ಬೋದು, 12 ಗಂಟೆ ಟೈಮು, ಇನ್ನು ಉಳಿದಂತ ಸಮಯನ ತಂದೆ ತಾಯಿಗಳ ಜೊತೆ ಕಳಿಸ್ತಾರೆ. ಅವರು ಕೂಡ ಮಕ್ಕಳ ಬಗ್ಗೆ ಒಂದು ಹೆಚ್ಚಿನ ಒಂದು ಜಾಗೃತಿಯನ್ನ ಮೂಡಿಸಿ ಇವತ್ತಿನ ನೀವೇನೇ ಆಸ್ತಿ ಮಾಡಿದ್ರು ವಿದ್ಯೆನೇ ಮಕ್ಕಳಿಗೆ ಆಸ್ತಿ ಅಂತ ಹೇಳ್ತಾ, ನನಗೆ ಎಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಿತ ಗಣ್ಯ ವ್ಯಕ್ತಿಗಳಿಗೂ, ಪೋಷಕರಿಗೂ, ಮಕ್ಕಳಿಗೂ ನನ್ನ ಹೃದಯದ ಧನ್ಯವಾದಗಳು.
ಇದುವರೆಗೂ ಸುದೀರ್ಘವಾಗಿ ಸುಮಾರು 45 ನಿಮಿಷದಿಂದ 1 ಅವರ್ ಆಗಿರ್ಬೋದು ಸುದೀರ್ಘವಾಗಿ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯದ ಸಂಪೂರ್ಣ ಪರಿಚಯವನ್ನ ರೂಪಾ ಮೇಡಮ್ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಹೇಳ್ಬೋದು ಎಷ್ಟೇ ಆದರೂ ನಮ್ಮ ಶಾಲೆ ನಮ್ಮ ಮಕ್ಕಳು ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತೀವಿ. ಹ್ಞೂ ಮೇಡಮ್ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಮಾಡ್ತೀವಿ ಅಂತ ನಾವು ಹೇಳ್ಬಿಡ್ಬೋದು. ಆದರೆ ಅವರು ನೇರವಾಗಿ ಈಗ ನಿಮ್ಮನ್ನೇ ಪ್ರಶ್ನೆ ಕೇಳಿದ್ದಾರೆ, ಮಕ್ಕಳು ಕೇಳಿದ್ದಾರೆ, ಪೋಷಕರಿದ್ದೀರಾ. ಸೊ ಇದು ಪಾರದರ್ಶಕವಾಗಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಹೇಳಿದ್ದು ಎಲ್ಲ ಸತ್ಯನೂ ಆಗಿಲ್ಲದೆ ಇರ್ಬೋದಲ್ವಾ. ಸೊ ಗ್ರಂಥಾಲಯ ಪುಸ್ತಕನ ಕೊಡ್ತಿದ್ದೀವಿ ಅಂತ ಎಷ್ಟು ಹೇಳಿದ್ರು ಮಕ್ಕಳು ಓದಿದ್ರೆ ಅದು ಹೌದು ಕೊಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಇವೆಲ್ಲವನ್ನ ನೇರವಾಗಿ ಪ್ರಶ್ನೆ ಮಾಡಿ ತಿಳಿದುಕೊಂಡು ಅವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಸೊ ಈ ಒಂದು ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟಂತಹ ರೂಪಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸೊ ಈಗ ಈ ಒಂದು ನಮ್ಮ ಶಾಲೆಯ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಯಾರಾದರೂ ಪೋಷಕರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಬೇಕು. ಅಪ್ಪ ಮಾತಾಡ್ತಿದ್ದೀವಿ, ಬನ್ನಿ ಮಾತಾಡ್ತೀವಿ. ಅಲ್ಲೇ ನಿಂತ್ಕೊಳ್ಳಿ. ಕುತ್ಕೊಂಡೇ ಹೇಳಿಯಪ್ಪ ನಿಮ್ಗಾಗಿ. ಪ್ರತಿಯೊಂದು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾರೆ. ಇದರಲ್ಲಿ ಪ್ರೈವೇಟ್ ಹೋಗಿ ನೋಡಿದ್ರೆ 50,000 ರೂಪಾಯಿ ಒಂದು ಮೂಗೆ 50,000 ಮನೆ ಒಳ್ಳೆ ವಿದ್ಯಾಭ್ಯಾಸ ಪಡೆದಿದ್ದಾರೆ. ಇಲ್ಲಿ 8 ವರ್ಷದಿಂದ ಒಳ್ಳೆ ಉಚಿತವಾಗಿ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಪಾಠ. ಭಾರಿ ಅನುಕೂಲವಾಗಿ ಮಕ್ಕಳು ಜಾಸ್ತಿ ಬಂದರೆ ಇನ್ನೂ ಅನುಕೂಲ ಆಗ್ತದೆ. ನಾವು ಬೇರೆ ಕಡೆ ಸೇರಿಸುವಾಗ ಹೇಳೋದಾದ್ರೆ ಒಳ್ಳೆ ಅಭ್ಯಾಸ ಜನ ಮಾಡ್ತಾರೆ. ನಮ್ಮ ತಿರುಗಾಗಲು ಸ್ಕೂಲ್ನಲ್ಲಿ ಹೇಳಿ ಮುಗಿಸ್ತೀನಿ. ನಿಮ್ಗೆ ಏನನ್ಸುತ್ತೆ ಕೂತ್ಕೊಂಡೆ ಹೇಳಿ ಪರವಾಗಿಲ್ಲ. ಸಮಸ್ಯೆ ಇದ್ರೆ ಹೇಳಿ, ಕೂತ್ಕೊಂಡೆ ಹೇಳಿ ಪರವಾಗಿಲ್ಲ. ನೀವು ಮಾತಾಡಿದ್ರೆ ನಮ್ಗೆ ಖುಷಿ ಅಲ್ವಾ? ಏನು ಹೇಳಂಗಿಲ್ವಾ? ಸರ್ಕಾರಿ ಶಾಲೆ ಬಂದ್ರೆ ಹೇಗಾಗುತ್ತೆ ಮಕ್ಕಳು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಏನು ಬದಲಾವಣೆ ಆಗಿದೆಯಾ? ಹಂಗೆ ಇರಲ್ಲ. ಕನ್ನಡ ಓದಿದ್ರೆ ಈಗ ನಮ್ಮ ಶಾಲೆ ಹೇಗ್ ನಡೀತಿದೆ ನೋಡಕ್ ಬಂದ್ರಲ್ಲ, ನೀವ್ ಹೇಳ್ದಾಗ ನಮ್ಗೆ ಸಾಕು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಟೀಚರ್ಸ್. ಅದ್ರ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಪೋಷಕರಿಗೆ ಮನಸ್ಸಿಗೆ ಅದು ಸಮಸ್ಯೆ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ದಯವಿಟ್ಟು ಮುಕ್ತವಾಗಿ ಹಂಚ್ಕೊಳ್ಳಿ. ಅಯ್ಯೋ ನಾವೇನಂದ್ರೆ ಏನ್ ಬೇಜಾರು ಮಾಡ್ಕೊತೀವಿ ಅಂತ ಖಂಡಿತ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಮಾಡ್ತಿರೋದು ಮಕ್ಳಿಗೋಸ್ಕರ. ಸರ್ಕಾರ ನಮ್ಗೆ ಸಂಬಳ ಕೊಟ್ಟಿರೋದು ಮಕ್ಳಿಗೋಸ್ಕರ. ಅವರಿಂದ ನಾವು ಇಲ್ಲಿ ಮಕ್ಳೇ ಇಲ್ಲ ಅಂದ್ರೆ ನಾವಿಲ್ಲ, ಶಾಲೆನೂ ಇಲ್ಲ, ನಾವು ಇಲ್ಲ, ಯಾರು ಇಲ್ಲ. ಹಾಗಾಗಿ ಅವ್ರಿಗೆ ನಾವಂತೂ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಹೇಳ್ಕೊತೀವಿ. ನಾವು ಅವ್ರಿಗೆ ಯಾವುದೇ ಮೋಸ ಮಾಡದೆ ನಮ್ಮ ಸ್ವಂತ ಮಕ್ಕಳ ತರನೇ ಭಾವಿಸಿ ನಾವು ಕಲಿಸ್ತಾ ಇದೀವಿ ನಮ್ಮ ಕಡೆಯಿಂದ. ಸೊ ನಿಮ್ಮ ಕಡೆಯಿಂದ ಏನಾದರೂ ಇಲ್ಲ ಹಿಂಗ್ ಮಾಡ್ಬೋದಿತ್ತು ಅಂತ ಇದ್ರೆ ಖಂಡಿತವಾಗೂ ಹಂಚ್ಕೊಳ್ಳಿ. ಯಾಕೆಂದ್ರೆ ವೇದಿಕೆ ಸಿಗೋದು ತುಂಬಾ ಕಡಿಮೆ, ನಮ್ಮನ್ನ ಮಾತಾಡಿ ಅಂತ ಹೇಳೋದು ತುಂಬಾ ಕಡಿಮೆ ಅಲ್ವಾ. ವೇದಿಕೆಗಳಲ್ಲಿ ಅವ್ರದೇ ಮಾತು ಜಾಸ್ತಿ ಇರುತ್ತೆ, ನಮ್ಮನ್ನ ಯಾರು ಮಾತಾಡ್ಸಲ್ಲ. ಆದ್ರೆ ಇಲ್ಲಿ ನಿಮ್ಗೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಹಂಚ್ಕೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಏನಾದ್ರೂ ಇದೆಯಾ ಅಂತ. ನಮ್ಮ ಟೀಚರ್ಸ್ ಬಗ್ಗೆ ಬೇಕಾದ್ರೆ ಹೇಳ್ಬೋದು, ನಾವು ಮಾತಾಡುವಾಗ ರೆಸ್ಪಾನ್ಸ್ ಮಾಡೋಲ್ಲ, ಮಕ್ಕಳಿಗೆ ಹೇಳೋಲ್ಲ, ಏನೇ ಕಮ್ಮಿ ಆಗಿದ್ರು ಹೇಳಿ, ಒಳ್ಳೆದಿದ್ರು ಹೇಳಿ, ಎಲ್ಲರೂ ಹೇಳಿ. ಟೀಚರ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ರು. ನೆಕ್ಸ್ಟ್ ಮಕ್ಕಳುಗಳು ಕಳ್ತಾ
ನೆಕ್ಸ್ಟ್ ಇನ್ನೊಂದು ಟೀಚರ್ ಬೇಕು ಅಂತ ಹೇಳಿ ಅದೇ ಮೇಡಮ್ ಹೇಳ್ತೀವಿ ಅದೊಂದು ಮಾಡಿ ರಿಪೋರ್ಟ್ ಮಾಡಿ ಟೀಚರ್ಸ್ ಒಬ್ರು ದೈಹಿಕ ಶಿಕ್ಷಕರು ನಾವೇನೇ ಮಾಡಿದ್ರು ಅವರು ಕಲಿಸೋ ಶಿಸ್ತೇ ಬೇರೆ ತರ ಇಲ್ಲ. ಶಿಕ್ಷಕರನ್ನ ಬೇರೆ ಸ್ಕೂಲಿಂದ ಸೆಪ್ರೇಟು ಆಗಲ್ಲ, ಯಾಕಂದ್ರೆ 80 ಮಂದಿ ಇದ್ರೆ ಮಾತ್ರ ಬೇರೆ ಸ್ಕೂಲಿಂದ ಕಲಿತಾರೆ, ಅದು ಸಾಧ್ಯ ಇಲ್ಲ. ವಾರದಲ್ಲಿ ಒಂದು 2 ಟೆಸ್ಟನ್ನ ಆಗಲ್ಲ, 80 ಮಕ್ಕಳು ಬೇಕೇ ಬೇಕು. ಅದರಿಂದ ಬರ್ತಾರೆ. ಮೊದಲೇ 80 ಮಂದಿ ತೆಗೆದ್ರು, ವಾರದಲ್ಲಿ ಬೇರೆ ಸ್ಕೂಲಿಗೆ ಪರ್ಮನೆಂಟ್ ಆದ ಟೀಚರು ವಾರದಲ್ಲಿ 2 ಸ್ಕೂಲಿನ ಬರೋದು. ನಮ್ಮಲ್ಲಿ 70 ಮಂದಿ ಬರ್ಲಿಕ್ಕೆ ರೆಡಿ ಟೀಚರ್ ತುಂಬಾ ಇಷ್ಟ ಇದ್ದವ್ರಿಗೆ ಸ್ಕೂಲ್ ಇಷ್ಟ ಅಂತ. ಅದೇ ನಿಮ್ಮ ಸ್ಟೂಡೆಂಟ್ಸ್ ಮಕ್ಕಳ ಇದುವರೆಗೂ ಕೂಡ ಪೋಷಕರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ, ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮಕ್ಕಳು ಬಂದು ಯಾರಾದ್ರೂ ಇದ್ರು ಬಂದು ಈ ಶಾಲೆ ಬಗ್ಗೆ, ನಿಮ್ಮ ಒಂದು ಓದುವಿಕೆ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ. ಬನ್ನಿ, ಯಾರು ಬರ್ತೀರಾ? ನೀವೇ ನಾವ್ ಹೆಸರು ಹೇಳ್ಬಾರ್ದು, ನೀವೇ ಯಾರು ಬರ್ತೀರಾ? ಬೇಗ ಬಂದು ಹಂಚ್ಕೋಬೇಕು. ಏನ್ ಕಲಿತಿದ್ದೀರಾ, ಏನ್ ಮಾಡ್ತಿದ್ದಾರೆ, ಯಾರು ಅದಕ್ಕೆ ಹೆಸರು ಹೇಳ್ಬೇಡ. ಅದಕ್ಕೆ ಎಲ್ಲ ಹೆಸರು ಕೂಗ್ತಿದ್ದಿಲ್ಲ, ಅವ್ರು ಕೇಳಿಸ್ತೀನಿ ಅಂತ. ಆರಾಮಾಗಿ ಮಾತಾಡು. ನಿಮ್ಗೆ ಕ್ಲಾಸ್ ನಮ್ಮನ್ನೆಲ್ಲ ನೋಡ್ಬಿಟ್ಟು ನಮ್ಮ ಸ್ಕೂಲ್ ನನ್ನ ಹೆಸರು ರಕ್ಷಿತ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಶುರುವಾಗಿದ್ದು 1947ರಲ್ಲಿ. ಆವಾಗಿಂದಲೂ ನಮ್ಮ ಶಾಲೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನಡೀತೈತೆ ಶಾಲೆ. ಮತ್ತೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ನಮ್ಮ ಟೀಚರ್ಸ್ ಎಲ್ಲ. ಆಮೇಲೆ ಸ್ಕೂಲ್ ಬಂದ್ರೆ ಶಿಸ್ತು ಹೇಗೆ ನಡ್ಕೋಬೇಕು ಯಾರು ಇಲ್ಲಿಂದ ಖಾಸಗಿ ಶಾಲೆಗೆ ಸೇರಿಸ್ತಾರಲ್ಲ, ಅಲ್ಲಿಗೆ ಸೇರಿಸಿದ್ರೆ ಇಲ್ಲಿಗೆ ಸೇರಿಸಿ, ಅಲ್ಲಿಗೆ ಹಾಕ್ತಾರೆ. ಕಾಸು ಹೆಂಗೆ ಖರ್ಚು ಮಾಡ್ತಿದ್ದಾರೆ, ಇಲ್ಲೇ ಸೇರಿಸಿ ಅಂತ ಹೇಳ್ತಾರೆ. ಅವ್ರು ಏನು ಮಾತಾಡ್ತಿದ್ದೀರಾ ಅದನ್ನ ಹೇಳು. ನಮ್ಮ ಅಕ್ಕರು ದೊಡ್ಡವರು 10th ಅಲ್ಲಿ 520 ಜನ ತೆಗೆದ್ರು. ಸೆಕೆಂಡ್ PU ಅದೇ ಮಾರ್ಕ್ಸ್ ತೆಗೆದಿದ್ರು. ಡಿಸ್ಟಿಂಕ್ಷನ್ ಕೂಡ ಎರಡನೇಕ 530 ಡಿಸ್ಟಿಂಕ್ಷನ್ ನಾನು ಹಾಗೆ ಇದುವರೆಗೂ ನನ್ನ ಅಭಿಪ್ರಾಯವನ್ನು ಹಂಚಿಕೊಂಡಂತ ರಕ್ಷಿತ್ ಕುಮಾರ್ಗೆ ಧನ್ಯವಾದಗಳು. ಈಗ ನನ್ನ ಹೆಸರು ಕಾರ್ತಿಕ್, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನಗೆ ಅಭಿನೇತ್ರ ನಾವು 4 ಸಬ್ಜೆಕ್ಟ್ ಇರುತ್ತಾರೆ. ಅದರಲ್ಲಿ ಸೈನ್ಸು, ಗಣಿತ, ಸೈನ್ಸು, ಮ್ಯಾಥ್ಸು, ಆಮೇಲೆ ಇಂಗ್ಲೀಷು, ಆಮೇಲೆ 3 ನನಗೇನು ತಗೊಳಲ್ಲ, ಅಲ್ಲ ಅವ್ರಿಗೇನು ತಗೊಳಲ್ವಲ್ಲ. ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ, ಡ್ಯಾನ್ಸ್ ಕಲಿಸ್ತಾರೆ. ಆಮೇಲೆ ಉಮಾನು ಸಮಾಜ ವಿಜ್ಞಾನ ತಗೋತಾರೆ. ಕನ್ನಡ ತಗೋತಿದ್ರು, ಇವಾಗ ಕನ್ನಡ ಯಾರಿಲ್ಲ. ಸಮಸ್ಯೆ ಹೇಳ್ತಿದ್ದೇನೆ, ನಾನೇ ಮಾಡ್ತೀನಿ. ಹಿಂದಿ ಎಲ್ಲ ಕಲಿಸ್ತಾರೆ ಚೆನ್ನಾಗಿ. ಆಮೇಲೆ ಈ ಸ್ಕೂಲು ಬಿಟ್ಟು ಬೇಜಾರಾಯ್ತದೆ. ಆಮೇಲೆ ಈ ಸ್ಕೂಲು ಸ್ಥಾಪನೆ ಆಗಿದೆ 1947ರಲ್ಲಿ ಸ್ವತಂತ್ರ ಬಂದಿದ್ದಾಗ. ಆಮೇಲೆ ಇನ್ನೂ ನಡೀತೈತೆ ಅಂದ್ರೆ ನಮ್ಗೆ ಖುಷಿ ಆಗ್ತೈತೆ.
ಹಿಂಗೆ ನಡೀತಾ ಇರುತ್ತೆ. 2047 ನಡೆದು ಶತಮಾನೋತ್ಸವ ನಡ್ಕೊಂಡು ಬರ್ತಿದೆ. 2047 ಮುಂದೆನೂ ನಡೀಲಿ ನಮ್ಮ ಶಾಲೆ ಶತಮಾನೋತ್ಸವ ಆಚರಿಸ್ಕೊಂಡು ಓಪನ್ ಆಗಿದ್ದು ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡಂತ ಕಾರ್ತಿಕ್ಗೆ ಧನ್ಯವಾದಗಳು. ಈಗ ಹೆಣ್ಣು ಮಕ್ಕಳ ಪರವಾಗಿ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ನಮ್ಮ ಕ್ಲಾಸ್ ಟೀಚರು ಅಭಿನೇತ್ರ ಮ್ಯಾಮು 3 ಸಬ್ಜೆಕ್ಟ್ ತಗೋತಾರೆ. ಅದರಲ್ಲಿ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು 3ರಲ್ಲೂ ಇಂಪ್ರೂವ್ ಇದ್ದೀನಿ. ಮತ್ತು ತರುಣ ಮ್ಯಾಮು ನಮಗೆ ಯಾವುದಾದ್ರೂ ಫಂಕ್ಷನ್ ಏನಾದರೂ ಇದ್ದರೆ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಉಮಾ ಮ್ಯಾಮು ಸೋಷಿಯಲ್ ಸೈನ್ಸ್ ತಗೋತಾರೆ. ಅದರಲ್ಲೂ ನಾನು ಚೆನ್ನಾಗಿ ಓದ್ತೀನಿ. ಮತ್ತು ಶೀಲಾ ಮ್ಯಾಮು ನಮ್ಮ ಸ್ಕೂಲ್ಗೆ ಅಧ್ಯಕ್ಷರು. ಆಮೇಲೆ ಮ್ಯಾಮು ಕನ್ನಡ ತಗೋತಿದ್ರು. ಇಲ್ಲಿವರೆಗೂ ಎಲ್ಲ ಪಾಠನೂ ಮುಗ್ದೈತೆ. ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಟೆಸ್ಟು ಆಗೈತೆ. ಮತ್ತು ಮಾನಸ ಮ್ಯಾಮು ನನಗೆ ಹಿಂದಿ ತಗೋತವ್ರೆ. ನಾನು 6th ಹಿಂದಿ ಓದಿದ್ರಲ್ಲಿ ಇಂಪ್ರೂವ್ ಅಷ್ಟೊಂದು ಇರಲಿಲ್ಲ. ಇವಾಗ ನಾನು ಇನ್ನೂ ಜಾಸ್ತಿ ಚೆನ್ನಾಗಿ ಓದ್ತಾ ಇದ್ದೀನಿ. ನಾನು ಕ್ಲಾಸ್ಗೆ ಎಲ್ಲರಿಗಿಂತ ಟಾಪರ್ ಬರಬೇಕು ಅಂತ ಇಷ್ಟ. ನಮ್ಮ ಸ್ಕೂಲು ಯಾವಾಗ 1947ರಿಂದನೂ ನಡೀತಾ ಇತ್ತು. ಇಲ್ಲಿವರೆಗೂ ನಡೀತೈತೆ. ಮುಂದಕ್ಕೂ ಹೀಗೆ ಇರಲಿ ಅಂತ ಇಷ್ಟ. ನಮ್ಮ ಸ್ಕೂಲ್ಗೆ ಇನ್ನೂ ಅಡ್ಮಿಷನ್ಸ್ ಹಾಕಿ ಮಕ್ಕಳನ್ನ ಸೇರಿಸಿ ಅಂತ ಕೇಳ್ಕೊತೀನಿ. ಮತ್ತೆ ಪ್ರೈವೇಟ್ ಸೇರ್ಸೋದ್ರ ಬದಲು ಇಲ್ಲಿಗೆ ಸೇರಿಸಿ ಇಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆಯ ಒಂದು ಶೈಕ್ಷಣಿಕ ಗುಣಮಟ್ಟದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಮೇಘನಾರವರಿಗೆ ಧನ್ಯವಾದಗಳು. ಸೊ 7ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ನೀವೆಲ್ಲರ ಒಂದು ಪ್ರತಿನಿಧಿಗಳಾಗಿ ಅವ್ರು ಮಾತಾಡಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಅವ್ರ 3 ಜನಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಸಮಗ್ರ ರೂಪುರೇಷೆಯನ್ನ ಮೇಡಮ್ ಅವ್ರು ಕೊಟ್ಟಿದ್ದಾರೆ, ರೂಪ ಮೇಡಮ್. ಸೊ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಅಂತ ರೈತ ಸಂಪರ್ಕ ಅಧಿಕಾರಿಯಾದಂತಹ ಶ್ರೀಯುತ ದೇವರಾಜ್ ಸರ್ ಅವರು, ಕೃಷಿ ಅಧಿಕಾರಿಗಳು, ಇವರನ್ನ ನಾನು ಕೇಳ್ಕೊತಾ ಇದ್ದೀನಿ. ಈ ವೇದಿಕೆ ನಿಮಗೆ. ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ಕೆಲವೊಂದು ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲಿ ನಡೀತಕ್ಕಂಥ ಪಾಠ ಪ್ರವಚನಗಳಿರ್ತದೆ, ಎಲ್ಲದರ ಬಗ್ಗೆ ನೀವು ಹೇಳಿಕೆ ನೀಡುವಾಗ ಎಲ್ಲ ಶಾಲೆಗಳಲ್ಲೂ ಕೆಟ್ಟರು ತೊಡರುಗಳು ಇರ್ತವೆ, ಮತ್ತೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಬಟ್ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಈ ಶಾಲೆ ನೀವು ಹೇಳಿದಾಗಲೇ 1947ರಲ್ಲಿ ಪ್ರಾರಂಭ ಆಯಿತು. ಇದು ನನಗೆ ಗೊತ್ತು, ಪೂರ್ಣ ಈ ಶಾಲೆ ಚರಿತ್ರೆನೇ ಗೊತ್ತು. ಯಾಕಂದ್ರೆ ನಾನು ಪಕ್ಕದೂರಿನವ್ರು, ನಾನು ಹೆಣ್ಣುವಾಳು ನಾನು. ಹಾಗಾಗಿ ನಾನು ಪ್ರಾರಂಭದಲ್ಲಿ ನಮ್ಮ ಊರಿನಲ್ಲೂ ಕೂಡ ನಾವು 5th ಇಂದ 7th ಇರಲಿಲ್ಲ, ಇಲ್ಲಿಗೆ ಬರ್ತಿದ್ರು ಪ್ರಾರಂಭದಲ್ಲಿ. 1 to 4th ವರೆಗೆ ಮಾತ್ರ ಅಲ್ಲಿತ್ತು. ನಂತರ 5, 6, 7ನೇ ತರಗತಿ ಇಲ್ಲಿಗೆ ಬರ್ತಿದ್ರು. ಇಲ್ಲಿ ಬರ್ಬೇಕಾದ್ರೆ ರೋಡ್ ಇಲ್ಲ, ಕಾಲುವೆಯಿಂದ ಇಳಿದು ಕಾಲು ಒಳಗಡೆ ನಡ್ಕೊಂಡು ಬರ್ತಿದ್ರು. ಸೇತುವೆ ಆಗಿರ್ಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ಬರ್ಲಿಲ್ಲ. ನಮ್ದು ಪ್ರಥಮವಾಗಿ ಅಲ್ಲಿ 5th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯ್ತಲ್ಲಿ. ಹಾಗಾಗಿ ನಾವು ಇಲ್ಲಿಗೆ ಬರ್ಲಿಲ್ಲ. ನಾವು ಕೂಡ ಸರ್ಕಾರಿ ಶಾಲೆನಲ್ಲೇ ಓದಿದ್ದು. ನಂತರ ದಿನಗಳಲ್ಲಿ ನಾವು ಕಾಲೇಗೌಡ ಪ್ರೌಢಶಾಲೆ ಕಾಲೇಜಿಗೆ ಬಂದು ಹೀಗೆ ನಾವು ನಮ್ಮ ಪ್ರಯಾಣ ಹಿಂಗೆ ಮುಂದಕ್ಕೆ ಹೋಗ್ತಷ್ಟೇ. BS ಕಾಲೇಜು, ನಂತರ GKVK ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾವ. ನಾನು ಹೇಳೋದೇನಂತಂದ್ರೆ, ಈ ಶಾಲೆ ಒಂದು ಹೆಸರುವಾಸಿಯಾಗಿದೆ, ಜೊತೆಗೆ ಗೌರವಿಸುವಂತ ಸನ್ನಿವೇಶ ಈ ಸೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಉತ್ತಮ ಗುಣಮಟ್ಟದ ಶಿಕ್ಷಣ ನಿಮ್ಗೆ ಸಿಗ್ತಾ ಇದೆ, ಉತ್ತಮ ಪೋಷಕರು ಕೂಡ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಆಕ್ಟಿವ್ ಆಗಿ ಇಲ್ಲಿ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಒಂದು ಸಂತೋಷದ ಸುದ್ದಿ ಏನಂದ್ರೆ, ಸಿಟಿ ಪಕ್ಕದಲ್ಲೇ ಇದ್ರು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರೋದು ನಿಜವಾಗ್ಲೂ ಸಂತೋಷಕರ. ಯಾಕಂದ್ರೆ ಕೆಲವರು ಇಂಟೀರಿಯರ್ ಅಲ್ಲಿ ಇದ್ರು ಕೂಡ ಅಂತ ಶಾಲೆಗಳಲ್ಲಿ ಮೊನ್ನೆ ಸಿದ್ಧಾಂತಕ್ಕೆ ಹೋಗಿದ್ದ ಬರೀ 7 ಜನ ಮಾತ್ರ ಇದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ ಕೆಲವೊಂದು ಶಾಲೆಗಳು ಒಳಗಡೆ ಇದ್ರು ಕೂಡ ಅಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ ಅಂದ್ರೂ ಕೂಡ ಎಲ್ಲ ಹೊರಗಡೆ ತಗೊಂಡೋಗಿ ತಮ್ಮ ವಿದ್ಯಾರ್ಥಿಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪಕ್ಕದಲ್ಲೇ ಇದ್ರು ಕೂಡ, ಪಕ್ಕದಲ್ಲೇ ಹಲವಾರು ಖಾಸಗಿ ಸಂಸ್ಥೆಗಳಿದ್ರು ಕೂಡ ಇಲ್ಲಿಗೆ ಇಷ್ಟಪಟ್ಟು
ಸೇರ್ತಾ ಇರೋದು ಉದ್ದೇಶ ಉತ್ತಮ ಟೀಚರ್ಸ್ ಇದ್ದಾರೆ, ಉತ್ತಮ ಶಿಕ್ಷಣ ದೊರೆಯುತ್ತದೆ, ಮತ್ತೆ ಅಲ್ಲಿಗಿಂತ ಇಲ್ಲಿ ಶಿಕ್ಷಣ ಮೌಲ್ಯಯುತವಾಗಿದೆ ಅಂತೇಳಿ ತಿಳಿದು ಎಲ್ಲ ಇಲ್ಲಿ ಸೇರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಕೆಲವೊಂದು ಸಮಸ್ಯೆಗಳು ಎಲ್ಲಾ ಕಡೆ ಇರುತ್ತೆ, ಕೊಠಡಿಗಳ ಸಮಸ್ಯೆ ಇರ್ಬೋದು ಅಥವಾ ನೀರಿನ ಸಮಸ್ಯೆ, ಅದೇನು ದೊಡ್ಡ ವಿಚಾರ ಏನಿಲ್ಲ. ನೀವು ಸಾಕಷ್ಟು ದಾನಿಗಳಿದ್ದಾರೆ, ಈ ಊರಿನಲ್ಲೂ ಸಾಕಷ್ಟು ಕೊಡುಗೆ ದಾನಿಗಳಿದ್ದಾರೆ, ಅವ್ರನ್ನ ಅಪ್ರೋಚ್ ಮಾಡಿ ಬೋರ್ವೆಲ್ ಅಂತ ಹೇಳಿದ್ರೆ ಅದು ಯಾರನ್ನಾರು ಒಬ್ರಿಗೆ ನೀವು ಅಪ್ರೋಚ್ ಮಾಡಿದ್ರೆ ನೇರವಾಗಿ ಸಂಪರ್ಕ ಕಲ್ಪಿಸಿಕೊಳ್ಳುವಂತ ಜನಗಳಿದ್ದಾರೆ. ಅಲ್ಲ ಆಗ್ಲಿ, ಕರೆಂಟ್ ಇಲ್ಲ ಅಂದ್ಬಿಟ್ಟು ನಾವು ಸವಲತ್ತನ್ನ ಪಡೆದೇ ಇರೋದು ತಪ್ಪಾಗುತ್ತೆ. ಸವಲತ್ತಿದ್ರೆ ಕರೆಂಟ್ ಇದ್ದಾಗ ಬಳಕೆ ಮಾಡ್ಕೋಬಹುದಲ್ಲ, ಅಟ್ಲೀಸ್ಟ್ ಸವಲತ್ತಿದ್ರೆ ಒಂದು ದಿನ ಕರೆಂಟ್ ಇದ್ದಾಗ ತುಂಬಿಸ್ಬಿಟ್ರೆ ಒಂದು ವಾರ ನೀರು ಮಕ್ಳಿಗೆ ಅನುಕೂಲ ಆಗುತ್ತೆ. ಕರೆಂಟ್ ಇರಲ್ಲ ಅಂದ್ಬಿಟ್ಟು ಸವಲತ್ತೇ ಬೇಡ ಅಂತ ತಳ್ಬಿಟ್ರೆ ಅದು ನಮ್ಮ ಕಡೆಯಿಂದ ತಪ್ಪಾಗುತ್ತೆ. ನಮ್ಮ ಕಡೆಯಿಂದ ಏನಾದ್ರು ಪಾಸಿಟಿವ್ ಆಗಿ, ನಾನು ಮೊದಲೇ ಅದಕ್ಕೆ ಹೇಳಿದ್ದು ಪಾಸಿಟಿವ್ ಆಗಿ ಮಾಡ್ಬೇಕು. ಕರೆಂಟ್ ಇರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋಣ, ಕರೆಂಟ್ ಬರೋದು ಬಿಡೋದು ನೆಕ್ಸ್ಟ್. ಅದು ಆ ಕೆಲಸ ಫಸ್ಟ್ ಆಗ್ಲಿ. ಆತರ ಯಾರಾದ್ರೂ ಸಿಗ್ತಾರೆ ಇಲ್ಲಿ, ಯಾಕಂದ್ರೆ ಮಂಜುನಾಥ್ ಅವರು ಫ್ರೆಂಡ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, 1 ವರ್ಷ ಸೀನಿಯರ್ ಅವ್ರ ಫ್ರೆಂಡ್. ಹಾಗಾಗಿ ಇಲ್ಲಿ ಸಾಕಷ್ಟು ಚಂದ್ರು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು, ನಮ್ಗೆಲ್ಲ ಗೊತ್ತು. ಆಲ್ಮೋಸ್ಟ್ ಎಲ್ಲ ಊರಿನಲ್ಲಿ ಸಾಮಾನ್ಯವಾಗಿ ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ನನ್ನ ಸ್ನೇಹಿತರು ಇರ್ತಾರೆ, ಇಲ್ಲ ನಮ್ಮ ಹಿರಿಯರು ಕಿರಿಯರು ಇರ್ತಾರೆ. ಯಾಕಂದ್ರೆ PET ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಅವರು ನನ್ನ ಕ್ಲಾಸ್ಮೇಟ್ ಹೈಸ್ಕೂಲ್ ನಲ್ಲಿ. ಸಿದ್ದರಾಮ ಪೊಲೀಸ್ ಕಾಲೋನಿ ಮಾಸ್ಟರ್, ಅವರು ಕೂಡ ನಮ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರತಕ್ಕಂತ ಜನಸಂಖ್ಯೆ ಇದೆ. ಇಲ್ಲಿ ಯಾವುದೇ ಸಹಾಯ ನೀಡ್ಲಿಕ್ಕೆ ಮುಂದ್ ಬರುವಂತ ಜನ ಇದ್ದಾರೆ. ಯಾಕಂದ್ರೆ ಟಚ್ ಮಾಡೋದ್ರಲ್ಲಿ ಇಂಜೆಕ್ಟ್ ಹಾಕುವಂತ ಜನ ಇಲ್ಲ. ನೀವು ಲಿಂಗಣ್ಣ ಬದುಕ ಕೇಳಿರ್ಬೋದು ಹೆಸರು, ನಮ್ಮ ಗುರುಗಳವರು. ನಮಗೆ ಮಾರ್ಗದರ್ಶಕರು, ಗುರುಗಳು, ಹಿತೈಷಿಗಳು ಎಲ್ಲರೂ ಅವರನ್ನೇ. ಯಾಕಂದ್ರೆ ಅವರ ಅಂಡರಲ್ಲಿ ನೀವು ನಂಬೋದಿಲ್ಲ, ಅಂದ ಕಾಲದಲ್ಲೇ ಅವರು ಯಾರು ಬಡ ವಿದ್ಯಾರ್ಥಿಗಳಿದ್ರು ಅಂತವ್ರಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಟ್ಟು ಇವತ್ತು ಆ ಎಲ್ಲಾ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿದ್ದಾರೆ. ಮೋಸ್ಟ್ಲಿ ಈ ಊರಿನವ್ರು ಗೊತ್ತಿರ್ಬೋದು, ಕರೀಮ್ ಅಂತಿದ್ರು, ಅವ್ರ ತಾಯಿ ಇಟ್ಟಿಗೆ ಕೂತಿದ್ರು, ನಮ್ಮಿಂದ ಸೀನಿಯರ್ ಅವರು. ಬಟ್ ಇವತ್ತು LNT ನಲ್ಲಿ ಟಾಪ್ ಮೋಸ್ಟ್ ಇಂಜಿನಿಯರ್, ಉನ್ನತ ಹುದ್ದೆಯಲ್ಲಿದ್ದಾರೆ ಕರೀಮ್ ಅಂತ. ಅವರು ಇಲ್ಲಿದ್ದಾರೆ, ಸಂಪರ್ಕ ಇಲ್ಲ. ಲಿಂಗಣ್ಣ ಬಂದರ್ಕಾರ್ ಅಂದ್ಬಿಟ್ಟು ಅವರೇನೆ ಅವ್ರನ್ನ ಪೂರ್ಣ ವಿದ್ಯಾಭ್ಯಾಸನ ಮಾಡಿಸಿ, ಎಂಜಿನಿಯರಿಂಗ್ ಮಾಡಿಸಿ LNT ನಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಬಟ್ ಈಗ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ ಈ ರೀತಿ ಬಹಳಷ್ಟು ಇದಿದ್ದಾರೆ. ಹಾಗಾಗಿ ಅಂತವ್ರನ್ನ ಒಂದು ಸಹಕಾರ ತಗಲಿ. ಅವಾಗ ಯಾಕಂದ್ರೆ ಅವ್ರಿಗೂ ಆಸೆ ಇರುತ್ತೆ, ನಾವು ಓದಿದಂತ ಶಾಲೆ ನಾವೇನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಅವರಲ್ಲೂ ಇರುತ್ತೆ. ಅಪ್ರೋಚ್ ಮಾಡಕ್ ಯಾರು ಇರಲ್ಲ. ಈಗ ಯಾರು ಅವ್ರನ್ನ ಒಂಚೂರು ಅಪ್ರೋಚ್ ಮಾಡೋರು ಒಂದು ತುದಿಗಾರಲ್ಲಿ ನಿಂತಿರ್ತಾರೆ, ನಮ್ಮ ಶಾಲೆ ನಾವೇನಾದ್ರು ಮಾಡ್ಬೇಕು ಅಂತ ಹೇಳಿ. ಅಂತವ್ರ ಒಂದು ಸಹಕಾರ ಪಡೆದು ಸ್ಕೂಲಿಂದ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ, ಏನ್ ನಿಮ್ಮ ಊರ ಜೊತೆಗೆ ಅಕ್ಕಪಕ್ಕದ ಊರಿನವರು ಇಲ್ಲಿಗೆ ಬರುವಂತಾಗ್ಲಿ. ಯಾಕಂದ್ರೆ ಈಗ ಮಂಡ್ಯ ಇಲ್ಲಿಗೆ ಬಂದ್ಬಿಟ್ಟಿದೆ, ಕೆಲವೊಂದು ಪಕ್ಕಕ್ಕೆ ಬಂದ್ಬಿಟ್ಟಿದೆ. ಈಗಲೂ ಅದೆಲ್ಲ ರೆವಿನ್ಯೂ ಲ್ಯಾಂಡ್ ಪಂಚಾಯತಿಲೇ ಇದ್ರು ಕೂಡ ಸಿಟಿ ಇಲ್ಲಿ ನಾನು ನೋಡ್ತಾ ಬಂದೆ. ಈ ರೋಡ್ ನಲ್ಲಿ ಬಂದೇ ಇರ್ಲಿಲ್ಲ, ಬಹಳ ವರ್ಷ ಆಗಿತ್ತು. ಈ ರೋಡ್ ಪಕ್ಕದವರೆಗೂ ಮನೆಗಳು ಬಂದ್ಬಿಟ್ಟಿದೆ. ಕೆಂಪೇಗೌಡ ಬಡಾವಣೆ ಆಗಿ ಕಿರ್ಗುಂದೂರು ಲೇಔಟ್ ಅಂತಾನೆ ಆಗೋಗಿದೆ ಇದು. ಹಾಗಾಗಿ ಸಾಕಷ್ಟು ಇಲ್ಲಿಯ ಹುಡುಗರು ಕೂಡ ಇಲ್ಲಿಗೆ ಬರುವಂತ ಆಗ್ಲಿ. ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಈ ಒಂದು ಶಾಲೆ ಏನು ಸ್ವತಂತ್ರ ಬಂದಾಗ ಏನ್ ಬಂತು, ಅದು ಇನ್ನೂ ಮುಂದೆ ಬಹಳ ವರ್ಷಗಳ ಕಾಲ ಇದೇ ರೀತಿ ಯಶಸ್ವಿಯಾಗಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ದಾಖಲಾತಿಗಳನ್ನು ಮಾಡ್ಕೊಂಡು ಏನ್ ಸಮಸ್ಯೆಗಳಿದೆ ಅದನ್ನ ಪರಿಹರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಎಲ್ಲರೂ ಸೇರಿ, ಅಂದ್ರೆ ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತೆ ಊರಿನ ಪ್ರಮುಖರು ಎಲ್ಲರೂ ಕೈ ಜೋಡಿಸಿದ್ರೆ ಇದನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಸಂಶಯ ಇರಲ್ಲ ಅಂತ ಹೇಳ್ತಾ, ಇನ್ನು ಮುಂದುವರ್ಸ್ಕೊಂಡು ಹೋಗಿ ಇನ್ನು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ಹೇಳಿ ಆಶಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ರಿಗೂ ವಂದಿಸ್ತೇನೆ. ಶಾಲೆಯ ಶೈಕ್ಷಣಿಕ ಪ್ರಗತಿ ಆಗ್ಬೇಕು ಅಂದ್ರೆ ಊರವರ ಮತ್ತೆ ಒಂದು SDMCಯ ಸಹಕಾರ ಇದ್ರೆ ಮಾತ್ರ ಅದು ಸಾಧ್ಯ. ಹಾಗಾಗಿ ಅದೇ ರೀತಿ ಒಂದು ಶಾಲೆಗೆ ಒಂದು ಶ್ರೇಯಸ್ಸಾಗಿ ಒಳ್ಳೆಯದಾಗಲಿ ಅಂತ ಹಾರೈಸಿದ ನಮ್ಮ ದೇವರಾಜ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ಶಾಲೆಯ
STMC ಅಧ್ಯಕ್ಷರಾದಂತಹ ಶ್ರೀಮತಿ ಶೀಲಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ತೀನಿ. ನಾನು ನನ್ನೂ ತುಂಬ ಆಸೆ ಇತ್ತು ನನ್ನ ಮಗನು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀನಿ. ಪ್ರೈವೇಟ್ ಸ್ಕೂಲ್ ಹಾಕೊಂಡಾಗ ಅವನು 98% ತೆಗೆದು ಯಾವುದೇ ಎಕ್ಸಾಮ್ ಬರ್ಸಿದಾಗ ನಂಗೆ ಗೊತ್ತಾಗಿದ್ದೆ ಆಗ ವ್ಯಾಲ್ಯೂ ಹಳ್ಳಿ ಸ್ಕೂಲಲ್ಲಿ ಓದಿಸೋದು ಏನು ಇರುತ್ತೆ. ಯಾಕಂದರೆ ನಮ್ಮ ಸ್ಕೂಲಲ್ಲಿ ನಾವು ಓದಿದ್ರೆ ನಮ್ಮ ಮಗನ ಪ್ರೈವೇಟ್ ನನ್ನ ಮಗಳ 3ನೇ ಕ್ಲಾಸು ಯಾವ ಪ್ರೈವೇಟ್ ಸ್ಕೂಲ್ ಮಕ್ಕಳು ಕರ್ಕೊಂಡು ನನ್ನ ಮಗನ ನಿಲ್ಲಿಸ್ತೀನಿ ನನ್ನ ಮಗಳೇ ಚೆನ್ನಾಗಿ ಹೋಗುತ್ತೆ. ಯಾರಾದರೂ ಇಂಗ್ಲೀಷಲ್ಲಿ ಕನ್ನಡನಲ್ಲಿ ತುಂಬ ಚೆನ್ನಾಗಿ ಹೋಗ್ತಾಳೆ. ನಾವು ಅಲ್ಲಿ ಕರ್ಸ್ಕೊಳ್ಳೋದು ಇಲ್ಲಿಗೆ ಸ್ವಲ್ಪ ಕರ್ಸ್ಕೊಳ್ಳೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಜುಕೇಷನು. ನಮ್ಮ ಇದರಿಂದನೂ ಅಷ್ಟೇ. ಈಗ ಎಲ್ಲೇ ಹೋಗಿ ಈಗ ಬರೀ ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೇಕಾದ್ರೂ 1 ವರ್ಷ ನೀವು ಏನಾದ್ರೂ ಗೌರ್ಮೆಂಟ್ ಸ್ಕೂಲ್ ಓದಿದ್ರೆ ಬರ್ಸ್ಕೊ ಬನ್ನಿ ಅನ್ನೋದು ತುಂಬ ಇದೆ. ಗ್ರಾಮೀಣ ಕೊಟ್ಟಿದ್ದಾನೆ ಈಗ ಮೊನ್ನೆ ಹೇಳ್ತಿದ್ರು ಯಾರು CRP ಮೇಡಮು ಗ್ರಾಮೀಣ ಕೊಟ್ಟದಿಂದ ಹೋಗಿರೋ ಮಕ್ಕಳಿಗೆ ಇಂಜಿನಿಯರ್ ಸೀಟು 4,000 ಇದೆ. ನಮ್ಮ ಮಕ್ಕಳೇ ಸಬ್ಜೆಕ್ಟ್ ಪಡಿಸ್ಕೊತಾ ಇಲ್ಲ ಅಂತ. ಯಾಕೆ ನಮ್ಮ ಹತ್ರ ಇದ್ದೇ ಬಿಟ್ಟು ಎಲ್ಲರೂ ಮಾಡೋಕ್ಕೋದ್ರೆ ಸಾಲ ಸೋಲ ಮಾಡಿ ಓದಿಸುವಂಥದ್ದು ಏನಿರುತ್ತೆ. ಇರೋದು ಹಚ್ಚಿದ್ರೆ ನಮ್ಮ ಮಕ್ಕಳು ನಮ್ಮ ಓದಿಸ್ಕೊಳ್ಳೋಲ್ಲ. ಗೌರ್ಮೆಂಟ್ ಸ್ಕೂಲ್ ಐತಲ್ಲ. ಮತ್ತೆ ಹೇಳ್ತಿದ್ರು ನಮ್ಮ ಸರ್ ಮಂಜುನಾಥ್ ಸರ್ ಕರ್ಮ ಇದೆಲ್ಲ ವಿಜಿ ಸರ್ ಅವ್ರಿಗೆ ಸ್ಕೂಲ್ನ ಸ್ಟ್ರೆಂತ್ ಕೊಡಿ, ನಾನು ಇಂಗ್ಲೀಷ್ ಮೇಡಮ್ ಮಾಡ್ಕೊಡ್ತೀನಿ. ನನ್ನ ಕಡೆಯಿಂದ ನಿಮಗೆ ಸರ್ ಮಾಡ್ತಾರೆ. ಅವ್ರ ಇಂಜಿನಿಯರ್ ಪ್ಲಾನಿಂಗ್ ಎಲ್ಲ ಆಗಿದೆ ಸರ್. ಅದು ಇಲ್ಲಿ ಬಂದಿದ್ದು ಪ್ಲಾನಿಂಗ್ ಎಲ್ಲ ಮಾಡ್ಸಿ ಹೋಗಿದ್ದಾರೆ. ಸ್ಟ್ರೆಂತ್ ಒಂದು ಹಾಕಿದ್ರೆ ಅವ್ರು ನಿಜ ಹೇಳ್ತಿದ್ರು ನಿಜನ ಫುಲ್ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅವ್ರು ಕಟ್ಸ್ಕೊಂಡು ಅವ್ರ ಕಡೆಯಿಂದ ಇವ್ರು ಟೀಚರ್ನ ಕೊಡ್ತೀನಿ ಅಂತಲೇ ಹೇಳ್ತಿದ್ರು. ನೋಡಿ ಆದಷ್ಟು ನಿಮ್ಮ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ಕಳೆದ 3 ವರ್ಷಗಳಿಂದಲೂ ಕೂಡ ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಗಳು ಅದು ಯಾವುದೇ ಆಗಿರ್ಬೋದು, ಸ್ಕೂಲ್ ಡೇ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯ ಯಾವುದೇ ಕಾರ್ಯಕ್ರಮಗಳಾಗಲಿ ಒಂದು ವಿಷಯ ತಿಳಿಸಿದರೆ ಸಾಕು ನಮ್ಮ ಮನೆಯ ಒಂದು ಕಾರ್ಯಕ್ರಮ ಅಂತಾನೆ ಬಂದು ಸಡಗರ ಸಂಭ್ರಮದಿಂದ ನಾವೆಲ್ಲರ ಜೊತೆ ಒಂದಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟು ಆ ಒಂದು STMC ಅಧ್ಯಕ್ಷರು ಅನ್ನೋ ಒಂದು ಇದಕ್ಕೆ ಅವರು ಅರ್ಥಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಮತಿ ಶೀಲಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದುವರೆಗೂ ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಅನ್ನೋ ಒಂದು ಈ ಕಾರ್ಯದಡಿಯಲ್ಲಿ ಏನು ಈ 4 ದಿನಗಳು ಕೂಡ ಸತತವಾಗಿ ನಮ್ಮ ಶಾಲೆಯಿಂದ ಎಲ್ಲಾ ಮಾಹಿತಿಗಳನ್ನು ಅವರು ಪಡೆದಿದ್ದಾರೆ. ಅದು ಪಾರದರ್ಶಕವಾಗಿದೆ. ಸೊ ನಿಮ್ಮ ಜೊತೆನೂ ಕೂಡ ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಫಲಪ್ರದ ಆಯಿತು ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರಿಗೂ ಕೂಡ ವಂದನೆಗಳನ್ನು ಅರ್ಪಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಹಿಮಾವತಿ. ಇಷ್ಟರವರೆಗೆ ಈ 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ 13ನೇ ತಾರೀಕಿಂದ ನಡೆಯಿತು. ಇವತ್ತು ಕೊನೆಯ ಹಂತ ಪೋಷಕರ ಮಹಾಸಭೆಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯವನ್ನು ಸುಗಮವಾಗಿ ನೆರವೇರಿಸಿಕೊಟ್ಟಂತಹ ಕೃಷಿ ಅಧಿಕಾರಿಗಳಾದ ದೇವರ ದರ್ಶನವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ರೂಪಾ ಮೇಡಮ್ ಅವರು ಇವರು ಸಹ ತುಂಬ ನಮ್ಮ ಶಾಲೆಯಲ್ಲಿ ಇರುವಂತಹ ಕುಂದುಕೊರತೆಗಳ ಬಗ್ಗೆ ಆಗಿರ್ಬೋದು, ಮುಂದೆ ನಾವು ಏನೆಲ್ಲ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಆಗ್ಬೋದು, ಮಕ್ಕಳ ಪ್ರಗತಿ ಬಗ್ಗೆ, ಶಿಕ್ಷಕರ ಪ್ರಗತಿ ಬಗ್ಗೆ, ಶಾಲೆಯ ಮುಂದುವರಿಕೆ ಬಗ್ಗೆ ಎಲ್ಲ ವಿಷಯವಾಗಿ ದೀರ್ಘವಾಗಿ ನಮಗೆ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇವತ್ತು ಸಹ ನಮ್ಮ ಮಹಾಸಭೆಗೆ ಆಗಮಿಸಿ ತಮ್ಮ ಸ್ವಾಗತವನ್ನು ಬಯಸಿ ಹಲವು ಹಿತನುಡಿಯನ್ನು ಹೇಳಿದಂತಹ ಶ್ರೀಮತಿ ಗೀತಾ ಮೇಡಮ್ ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹಾಗೂ ನಮ್ಮ ಸಹೋದ್ಯೋಗಿಗಳಾದ ಹಾಗೂ ನೇತ್ರ ಮೇಡಮ್ ಹಾಗೂ ತನುಶ್ರೀ ಮೇಡಮ್ ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಈ 3 ದಿನಗಳ ಕಾಲ ಸತತವಾಗಿ ನಮ್ಮೊಂದಿಗಿದ್ದು ನಮ್ಮ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದಂತಹ ವಿನೋದ್ ಕುಮಾರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಆಗಮಿಸಿದಂತಹ ಪೋಷಕರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿ ಅವರ ಏನು ಇದೆ ಸುಮ್ಮನೆ ಹೇಳಿದ್ದಕ್ಕೆ ನಾವು ಹೇಳಿದಕ್ಕೆಲ್ಲ ಹೌದು ಅಂತ ಹೇಳೋದು ಸರಿ ಇದೆ ಆಯಿತು ನೀವೇನು ಮಾಡಿದ್ರು ಸರಿ ಅಂತ ಹೇಳೋದಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಮಗೆ ತುಂಬಾ ಆಸೆ. ಆದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಸಹ ಇಷ್ಟೇ ಪೋಷಕರೇ ಬರ್ತಾರೆ. ಇನ್ನು ಮುಂದಕ್ಕೆ ಹೆಚ್ಚಿನ ಪೋಷಕರು ಆಗಮಿಸಬೇಕು. ಹಾಗೂ ಬಂದಂತಹ ಪೋಷಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಆಗಮಿಸಿದಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನಿಮಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ.
ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಅರ್ಪಿಸಿದ ಎಲ್ಲಾ ಕರೆಗಳಲ್ಲೂ ಜೊತೆಯಾಗಿ